ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಬಹಳ ಅಂತರದ ಅನಂತರ ಅಂದರೆ 11ನೇ ಅಧ್ಯಾಯದ 25 ಶ್ಲೋಕಗಳು ಆಗಿದ್ದಾವೆ. 25-35 ಶ್ಲೋಕಗಳೇನೋ ಆಗಿದ್ದಾವೆ. ಅಲ್ಲಿಂದ ಮುಂದೆ ಹೌದು 35 ಶ್ಲೋಕಗಳು ಹಿಂದೆ ಆಗಿದ್ದಾವೆ. ಇನ್ನೊಂದು 20 ಶ್ಲೋಕಗಳಾಗಬೇಕು, 45-55. ಅದು ಮಧ್ಯೆ 20 ಶ್ಲೋಕಗಳಿಗೂ 25-35 ಶ್ಲೋಕಗಳಿಗೂ ಅಂತರ 1 ವರ್ಷದ ಮೇಲೆ ಆಯಿತು ಅಂತ ಕಾಣುತ್ತೆ. ಅಂತೂ ಮತ್ತೆ ಈ ಬಾರಿ ವಾಸ್ತವಿಕವಾಗಿ ಶ್ರೀಪಾದರ ಭಾಗವತ ಪ್ರವಚನದ ಜೊತೆಗೆ ಇದನ್ನು ಮಾಡುವಂಥ ಶ್ರೀಗಳವರ ಪ್ರೀತಿಯಿಂದ ಹರಿಸಿದ್ದರಿಂದ ಮತ್ತೆ 1 ವಾರ ಕಾಲ ನಿಮ್ಮ ಜೊತೆಗೆ ಭಗವದ್ಗೀತೆಯ ಮುಂದುವರಿಕೆ. ಪ್ರಾಯ ಈ ಬಾರಿಯ 7 ದಿವಸದಲ್ಲಿ 11ನೇ ಅಧ್ಯಾಯ ಮುಗಿಬಹುದೇನೋ ಅಂತ ಅಂದುಕೊಂಡಿದ್ದೇನೆ. ಮತ್ತು ಅದನ್ನು ನನಗೆ ಗೊತ್ತಿಲ್ಲ, ಅದು ಕೂಡ ಮುಗಿಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಮುಗಿಬಹುದು, ಮುಗಿಯದೇ ಇರಬಹುದು, ಮುಗಿದು 12ನೇ ಅಧ್ಯಾಯ ಪ್ರಾರಂಭ ಆಗಬಹುದು. ಅದೇನಾಗುತ್ತೆ ಅಂತ ಇವತ್ತಿನಿಂದ 7ನೇ ದಿವಸಕ್ಕೆ ಗೊತ್ತಾಗೋದು, ಅಷ್ಟು ಈಗೇನು ತಿಳಿಯೋದಿಲ್ಲ. ಅದು 30ನೇ ತಾರೀಕು ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದ. ವಿಶ್ವರೂಪವನ್ನು ತೋರಿಸಿ ಅರ್ಜುನ ಅದನ್ನು ನೋಡಿ ಅದರ ವರ್ಣನೆ ಎಲ್ಲ ನಾವು ಮತ್ತು ಕೃಷ್ಣ ಅದರ ಬಗ್ಗೆ ನೋಡು ನನ್ನ ವಿಶ್ವರೂಪವನ್ನು ಅಂಥೇಳಿ ಕೃಷ್ಣ ಹೇಳಿದ ಮಾತು, ಇದೆಲ್ಲವನ್ನು ಸಂಜಯ ಅದನ್ನು ವರ್ಣಿಸಿದ ಬಗ್ಗೆ ಅರ್ಜುನನ ಮಾತುಗಳು, ಕೃಷ್ಣನ ಮಾತುಗಳು ಕೆಲವು ಎಲ್ಲ ನಾವು ಈ ಮೊದಲು ನೋಡಿದ್ದೇವೆ. ಬಹಳ ತಮಾಷೆ ಏನು ಅಂದರೆ, ಅರ್ಜುನ ಯುದ್ಧರಂಗಕ್ಕೆ ಬಂದಾಗ ಏನಾಗಿದ್ದ, ಆಮೇಲೆ ಭಗವದ್ಗೀತೆ ಕೇಳಿದ ಮೇಲೆ ಏನಾದ, ಈ ಅಂತರವನ್ನು ಹೇಳತಕ್ಕಂಥ ಶ್ಲೋಕವೇ ನಾವು ಮುಂದೆ ನೋಡುವಂಥದ್ದು. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವ ಭೂಯೇವಾಹ ಕೃಷ್ಣಂ ಅದು ಸಗದ್ಗದಂ ಭೀತಭೀತಃ ಪ್ರಣಮ್ಯ. ಇದು ಮೊದಲು ವಿಶ್ವರೂಪವನ್ನು ನೋಡುವ ಮುಂಚೆ ಯುದ್ಧರಂಗಕ್ಕೆ ಬಂದಾಗ ಅವನಲ್ಲಿ ಆದ ಬದಲಾವಣೆಗಳನ್ನು ನೀವು ಗಮನಿಸಬೇಕು. ಮೊದಲು ಯುದ್ಧರಂಗಕ್ಕೆ ಬಂದಾಗ ತುಂಬ ಈಗೋ ತುಂಬಿಕೊಂಡು ಬಂದಿದ್ದ ಅರ್ಜುನ. ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಕೃಷ್ಣನ ಹತ್ರ ಹೇಳುವಷ್ಟು ಈಗೋ, ನನ್ನ ರಥವನ್ನು 2 ಸೇನೆಯ ಮಧ್ಯದಲ್ಲಿ ನಿಲ್ಲಿಸು ಅಂತ ಒಬ್ಬ ಓನರು ಡ್ರೈವರ್ ಹತ್ರ ಹೇಳುವ ಹಾಗೆ ಕೃಷ್ಣನ ಹತ್ರ ಅರ್ಜುನ ಹೇಳಿದ. ನನ್ನ ರಥ ಅಂತ, ನಮ್ಮ ರಥ ಅಂತ ಅವನ ಬಾಯಲ್ಲಿ ಬರಲಿಲ್ಲ. ಕೃಷ್ಣನ ಹತ್ರ ಹೇಳುವ ಕನಿಷ್ಠ ನಿನ್ನ ರಥ ಅಂತ ಹೇಳೋದು ಬೇಡ, ನಮ್ಮ ರಥ ಅಂತ ಹೇಳ್ಬೋದಿತ್ತು. ಅದು ನನ್ನ ರಥವನ್ನು 2 ಸೇನೆ ಮಧ್ಯೆ ನಿಲ್ಲಿಸು ಅಂತ ಒಬ್ಬ ಸಾರಥಿಗೆ ರಥಿಕ ಅಥವಾ ಒಬ್ಬ ಓನರು ಡ್ರೈವರ್ ಹತ್ರ ಹೇಳುವ ಹಾಗೆ. ಇಷ್ಟು ನನ್ನ ರಥ ಅನ್ನುವ ಫುಲ್ ಆಫ್ ಈಗೋ. ಆ ಅರ್ಜುನ ಅಲ್ಲಿಂದ ಕೃಷ್ಣ 2 ಕಡೆಯೂ ಸೇನೆ ಮಧ್ಯದಲ್ಲಿ ನಿಲ್ಲಿಸಿದಾಗ ನೋಡಿದ ಅರ್ಜುನ. ನೋಡೋ ಮುಂಚೆ ಅವನ ಮಾತುಗಳಲ್ಲಿ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷವ, ಆ ತಿಳಿಗೇಡಿಯಾದ ದುರ್ಯೋಧನನಿಗೆ ನೆರವು ಕೊಡಲಿಕ್ಕೆ ಬಂದವರು ಯಾರವರು, ನನ್ನ ಕೈಯಲ್ಲಿ ಸಾಯಲಿಕ್ಕೆ ಹೊರಟವರು ಅಂತ ಹೀಗೆಲ್ಲ ಮಾತಾಡಿದ್ದಾನೆ. ಭಾರೀ ಅಹಂಕಾರ. ಕೃಷ್ಣ ಮಾತಾಡದೆ ನಗುತ್ತಾ ಗಾಡಿಯನ್ನು ನಿಲ್ಲಿಸಿದ. 2 ಸೇನೆಯ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲಿಸ್ಬೋದು,
ದೊಡ್ಡ ರಣಾಂಗಣ. ಅದು ಕೃಷ್ಣ ಏನು ಮಾಡಿದ, ಭೀಷ್ಮ ದ್ರೋಣ ಪ್ರಮುಖತಃ ಅವನ ತಲೆ ಎತ್ತಿ ನೋಡಿದರೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರು ಕಾಣಬೇಕು. ಹಾಗೆ ಗಾಡಿ ನಿಲ್ಲಿಸಿ ಆಮೇಲೆ ಉವಾಚ ಪಾರ್ಥ ಪಶ್ಯೇತಾನ್ನು ಸಮವೇತಾನ್ನು ಕುರು, ನೋಡಪ್ಪ ನಿನ್ನ ಬರೇ ನೋಡು ಅಂತ ಹೇಳಲಿಲ್ಲ, ನಿನ್ನ ಕುರುಗಳನ್ನು ನೋಡು ಅಂದ. ಇದೆಲ್ಲ ಸೈಕೋಥೆರಪಿ ಆಯಿತು. ಅದನ್ನು ನೋಡಿದ ತಕ್ಷಣ ಅವನ ಅಹಂಕಾರ ಎಲ್ಲ ಇದ್ದದ್ದು ಅಲ್ಲಿಗೆ ಹೆರ್ರನೆ ಇಳಿದು ಇವ್ರನ್ನೆಲ್ಲ ಕೊಂದು ನಾನು ಸಾಮ್ರಾಜ್ಯ ಕಟ್ಟಬೇಕಾ, ಗುರುಗಳನ್ನು ಭೀಷ್ಮಂಚ ದ್ರೋಣಂಚ, ಇವರು ದ್ರೋಣ ಭೀಷ್ಮಾದಿಗಳನ್ನೆಲ್ಲ ಗುರುಗಳನ್ನು ಅಜ್ಜನನ್ನು ಕೊಂದು ನಾವು ಆ ನೆತ್ತರಿನಲ್ಲಿ ಸಾಮ್ರಾಜ್ಯ ಕಟ್ಟಿ ಆ ರಾಜ್ಯ ಯಾರಿಗೆ ಬೇಕು, ಬೇಡ, ಯುದ್ಧ ಬೇಡ, ನಾವು ಭಿಕ್ಷೆ ಬೇಡಿ ತಿಂದರೂ ಅಡ್ಡಿ ಇಲ್ಲ, ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಇದು ಬೇಡ ಅಂತ ಆ ಸ್ಥಿತಿಗೆ ಬಂದ. ಆದರೆ ಎರಡು ಎಕ್ಸ್ಟ್ರೀಮ್ಲಿ, ಮೊದಲು ಅಹಂಕಾರವೂ ಅತಿಯಾಯಿತು, ಆಮೇಲೆ ಬೇಡ ಅನ್ನುವ ತಿರಸ್ಕಾರ, ಯುದ್ಧ ಬೇಡ ಅನ್ನುವಲ್ಲಿ ಎರಡು ಅತಿಯಾದ ಒಂದು ಇಮೋಷನ್ನಿಗೆ ಒಳಗಾಗಿ ಅವನು ಮಾತಾಡ್ತಾನೆ. ಎರಡು ನೆಲೆಯಲ್ಲೂ ವಸ್ತುಸ್ಥಿತಿ ಇಲ್ಲ. ಆವಾಗ ಕೃಷ್ಣ ಆ 10 ಅಧ್ಯಾಯಗಳಲ್ಲಿ ಅವನಿಗೆ ತಾತ್ವಿಕವಾದ ಹಿನ್ನೆಲೆಯನ್ನು ವಿವರಿಸಿದ. ಬದುಕು ಸಾವುಗಳ ವಿಶ್ಲೇಷಣೆ, ಯುದ್ಧ ಅಂದರೆ ಏನು, ಯುದ್ಧವೇ ಸ್ವತಃ ಅನ್ಯಾಯ ಅಲ್ಲ, ಯುದ್ಧ ಸ್ವತಃ ಅಧರ್ಮ ಅಲ್ಲ, ಯುದ್ಧ ಮಾಡುವವನ ಮನಸ್ಥಿತಿಯಿಂದ ಅದು ಧರ್ಮವೂ ಆಗ್ಬೋದು ಅಧರ್ಮ ಆಗೋದು ಯಾವುದೂ ಕೂಡ. ಯಾಕೆಂದರೆ ಧರ್ಮ ಈಸ್ ನಾಟ್ ಮಿಯರ್ ಆ್ಯಕ್ಷನ್, ಇಟ್ ಈಸ್ ಎ ಕಾನ್ಸೆಪ್ಟ್ ಅಂತ. ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಇರತಕ್ಕ ಭಾವನೆಯಿಂದ ಒಂದು ಕ್ರಿಯೆ ಧರ್ಮವೂ ಆಗಬಹುದು ಅಧರ್ಮವೂ ಆಗಬಹುದು ಅಂತ ಧರ್ಮದ ಬಗ್ಗೆ ಅವನಿಗೆ ಒಂದು ಸರಿಯಾದ ತಿಳುವಳಿಕೆ ಬರುವ ಹಾಗೆ ಮಾಡಿ ಯುದ್ಧ ಮಾಡುವುದು ಸರಿ ಅನ್ನುವಂಥ ಒಂದು ನೆಲೆಯಲ್ಲಿ ಆದರೂ ಅವನಲ್ಲಿ ಇರತಕ್ಕಂಥ ಪೂರ್ತಿ ಈಗೋ ಇತ್ತು. ಮತ್ತೊಂದು ಕಡೆ ಯುದ್ಧದ ಬಗ್ಗೆ ನಿರಾಕರಣೆ ಇತ್ತು. ಯುದ್ಧದ ನಿರಾಕರಣೆಯನ್ನು ತೆಗೆದ ಕೃಷ್ಣನ ಮಾತು ಕೇಳಿ ಅವನಿಗೆ ಬಹಳ ಅಂಶ ಈಗೋ ಕೂಡ ಹೋಗಿದೆ. ಆದರೂ ಕೂಡ ಕೃಷ್ಣ ಅಂದರೆ ನಮ್ಮ ಸೋದರ ಮಾವನ ಮಗ ಇವನಿಗೆ ಕುಂತಿಯ ತಂದೆ ಅಣ್ಣ ವಸುದೇವನ ಮಗ, ಕುಂತಿ ಅಣ್ಣ ಅಂದರೆ ನಮ್ಮ ಸೋದರ ಮಾವನ ಮಗ. ಕೃಷ್ಣ ನಮ್ಮ ಸೋದರ ಮಾವನ ಮಗ, ನಮ್ಮ ಗೆಳೆಯ, ನಮಗೆ ಗಾಡಿ ಹೊಡೆಯುವ, ಈ ಥರದ ಒಂದು ಸಲಿಗೆಯಿಂದ ಕೃಷ್ಣನ ಬಗ್ಗೆ ಇರುವ ಗೌರವ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ವ್ಯಕ್ತವಾಗಿರಲಿಲ್ಲ. ಅದು ಎಲ್ಲೋ ಒಂದು ಕಡೆ ಮನುಷ್ಯನಲ್ಲಿ ಈಗೋ ಕೂತ್ಬಿಡುತ್ತೆ. ದೇವರು ಅಂತ ಗೊತ್ತಾದ ಮೇಲೆ ಕೂಡ ಆಗಲಿಲ್ಲ. ಯಶೋದೆಗೆ ಬಾಯಿಯಲ್ಲಿ ವಿಶ್ವವನ್ನು ತೋರಿಸಿದ ಮೇಲೆ ಮಾರನೇ ದಿವಸ ನನ್ನ ಮಗು ಅಂತ ಶುರು ಮಾಡಿದ್ರು. ಬಹಳ ಕಷ್ಟ. ದೇವರನ್ನು ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಸಾಕ್ಷಾತ್ಕಾರ ಆದಮೇಲೆ ಕೂಡ ಮೋಹ ಬಂದುಬಿಡುತ್ತೆ. ಮರು ದಿವಸ ನನ್ನ ಮಗು ಅಂತ ಶುರು ಮಾಡಿದ್ಲು. ಹಾಗಾಗಿ ಅರ್ಜುನನಿಗೆ ಆ ಇಗೋದಿಂದ ಪೂರ್ತಿ ಕಳಚಿಕೊಳ್ಳಬೇಕವ. ಅದಕ್ಕೆ ವಿಶ್ವರೂಪ ದರ್ಶನ ಕೊಟ್ಟ ಕೃಷ್ಣ. ಆಗ ಏನಾಯಿತು ಅಂದರೆ ಏತಚ್ಛ್ರುತ್ವ ವಚನಂ, ಅವನು ಹೇಳ್ತಾನೆ ಕಾಲೋಸ್ಮಿ ಲೋಕಕ್ಷೇಕೃತ ಪ್ರವೃದ್ಧ. ಈ ಮಾತನ್ನು ಅಂತ ಕೃಷ್ಣನ ಮಾತನ್ನು ಕೇಳಿ, ಏನು ಮಾತು? ಕೃಷ್ಣ ಶುರು ಮಾಡಿದ್ದೇ ಕಾಲೋಸ್ಮಿ ಲೋಕಕ್ಷೇಕೃತ ಪ್ರವೃದ್ಧ ಅಂತ. ಈ ಜಗತ್ತನ್ನು ಸಂಹಾರ ಮಾಡುವ ಕಾಲಪುರುಷನಾಗಿ ನಾನು ಬಂದಿದ್ದೇನೆ ನೋಡು ಅಂದ. ಅಷ್ಟೊತ್ತಿಗೆ ಒಂದು ಸರ್ತಿ ಅದನ್ನು ನೋಡಿಯೇ ಇವನಿಗೆ ದಿಗ್ಭ್ರಾಂತಿಯಾಗಿದೆ. ಅದರ ಜೊತೆಗೆ ಮಯೈ ವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ನೊಂದ. ಎರಡನೇ, ನೀನೇನು ಕೊಲ್ಲೋದು? ಅವನಿಗೆ ನಾನು ಕೊಲ್ತೇನೆ, ನನ್ನ ಕೈಯಲ್ಲಿ ಸಾಯ್ತಾರೆ ಅನ್ನೋ ಈಗೋ ಇತ್ತಲ್ಲ. ಕೃಷ್ಣ ಹೇಳ್ತಾನೆ, ನೀನು ಏನು ಕೊಲ್ಲೋದು? ನಾನು ಕೊಂದಾಗಿದೆ, ನೀನು ಹೆಣಗಳ ಮೇಲೆ ಬಾಣ ಬಿಡೋದಷ್ಟೇ ಉಳಿದಿರೋದು ಅಂತ. ನಿಮಿತ್ತ ಮಾತ್ರ ಅಂದರೆ ಇಷ್ಟು ಅವನ ಈಗೋಕ್ಕೆ ದೊಡ್ಡ ಸೂಜಿ ಚುಚ್ಚಿದ್ದು ಕೃಷ್ಣ ಇಲ್ಲಿ. ಅವನ ಈಗೋದ ಬೆಲೂನು ಪೂರ್ತಿ ಠುಸ್ಸಾಗಿ ಹೋಯ್ತದು. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ನಂತ. ನೀನು ಒಂದು ಇನ್ಸ್ಟ್ರೂಮೆಂಟು ಅಂತ ಹೇಳಿದ. ಹೇಗೆ ಅಂದರೆ ನಿನ್ನ ಕೈಯಲ್ಲಿರುವ ಗಾಂಡೀವ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಗಾಂಡೀವ ಅನ್ನೋದು ಯುದ್ಧದಲ್ಲಿ ಗೆದ್ದಿತ್ತು ಅಂತ ನೀನು ಹೇಳೋಲ್ಲ. ಹೇಳಿದರೆ ನಿನಗೆ ಸಿಟ್ಟು ಬರುತ್ತೆ, ಗಾಂಡೀವ ಏನಕ್ಕಂತ ನಾನು ಅಂತೀ. ಹಾಗೆಯೇ ಈ ಗಾಂಡೀವ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಯು ಆರ್ ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್. ನೀನು ಒಂದು ಇನ್ಸ್ಟ್ರೂಮೆಂಟು, ನೀನು ಈಗೋ ಮಾಡಬೇಡ ಅಂತ. ನಿನಗೆ ಏನೂ ರೈಟ್ ಇಲ್ಲ. ಅದು ನನ್ನ ಕೈಯಲ್ಲಿರುವ ಒಂದು ಇನ್ಸ್ಟ್ರೂಮೆಂಟು ನೀನು, ನಿಮಿತ್ತ ಮಾತ್ರ. ಅದರಿಂದ ನಾನು ಕೊಲ್ತೀನಿ, ನನ್ನಿಂದ ಸಾಯ್ತಾರೆ ಅನ್ನೋ ಈಗೋ ಬಿಟ್ಟುಬಿಡು ಅಂದ. ಅದು ದೊಡ್ಡ ಒಂದು ಚುಚ್ಚುಮದ್ದಾಯಿತು. ಅದರ ನಂತರ ಮತ್ತೆ ಹೇಳ್ತಾನೆ, ಇವರೆಲ್ಲ ನಾನು ಕೊಂದ ಭೀಷ್ಮಂಚ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂಚ ತಥಾ ಅನ್ಯಾನಪಿ ವೀರಮುಖ್ಯಾನ್ ಜಹಿ, ಇವನ್ನೆಲ್ಲ ನಾನು ಕೊಂದಿದ್ದೇನೆ. ನೀನು ಅಂದರೆ ಅವ್ರದ್ದು ಆಯುಸ್ಸು ತೀರ್ಮಾನ ಆಗಿಬಿಟ್ಟಿದೆ, ಸಾವು ನಿಶ್ಚಿತವಾಗಿಬಿಟ್ಟಿದೆ. ನಿನ್ನ ಬಾಣ ತಾಗೋದು, ಅವ್ರು ಹೋಗೋದು ಮಾತ್ರ ಬಾಕಿ. ಯುದ್ಧಸ್ವ, ಆಮೇಲೆ ಯುದ್ಧದಲ್ಲಿ ನೀನು ಗೆಲ್ತೀಯಾ, ಏನು ಹೆದರಬೇಡ, ಮಾಡು ಯುದ್ಧ ಅಂತ ಕೃಷ್ಣ.
ಹೇಳಿದ ಮಾತನ್ನು ಕೇಳಿ ಅರ್ಜುನನಿಗೆ ತಾನು ಆ ತನಕ ಯುದ್ಧದಲ್ಲಿ ತನ್ನಿಂದ ಯುದ್ಧ ಆಗುವಾಗ ತನ್ನ ಕೈಯಲ್ಲಿ ಶತ್ರುಗಳು ಸಾಯ್ತಾರೆ, ದ್ರೋಣ ಭೀಷ್ಮಾದಿಗಳೆಲ್ಲ ನನ್ನ ಕೈಯಲ್ಲಿ ಸಾಯ್ತಾರೆ, ಅವ್ರ ಮೇಲೆ ಪಾಪ ನನ್ನ ಕೈಯಲ್ಲಿ ಸಾಯ್ತಾರಲ್ಲ, ಅಯ್ಯೋ ಅಂಥವ್ರನ್ನೆಲ್ಲ ಕೊಲ್ಲಬೇಕಲ್ಲ, ಇದು ಏನೇನೇನೇನೋ ಭಾವನೆಗಳಿದ್ದದ್ದೆಲ್ಲ ಹೋಗಿ ಅವನು ಏನೂ ಅಲ್ಲ ನಾನು ಅನ್ನುವಂಥ ಒಂದು ಝೀರೋ ಆಗಿಬಿಟ್ಟ. ಅರ್ಜುನ ಒಂದು ಝೀರೋ ಆಗಿಬಿಟ್ಟ. ನೀನು ಏನೂ ಅಲ್ಲ, ಯು ಆರ್ ಎನ್ ಇನ್ಸ್ಟ್ರೂಮೆಂಟು. ಏತತ್ ಶ್ರುತ್ವ ವಚನಂ, ಈ ಮಾತು ಕೇಳಿ ಅರ್ಜುನನಿಗೆ ಗಾಬರಿ ಆಗೋಯ್ತು. ಕೇಶವಸ್ಯ ವಚನಂ ಶ್ರುತ್ವ ಅಂತ. ಕೇಶವ ಅನ್ನುವ ಶಬ್ದ ಬಹಳ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುವ ಶಬ್ದ. ಅದರ ಅನೇಕ ಅರ್ಥಗಳು ಬೇಡ, ಅದಕ್ಕೆ ನೂರಾರು ವಿಧವಾದ ಅರ್ಥಗಳನ್ನು ಮಾಡಲಿಕ್ಕೆ ಬರುತ್ತೆ. ಬಟ್ ಈ ಕಾಂಟೆಕ್ಸ್ನಲ್ಲಿ ಬೇಕಾದ ಮುಖ್ಯವಾದ ಒಂದು ಪ್ರಸಿದ್ಧವಾದ ಅರ್ಥ ಆಚಾರ್ಯರೇ ಬೇರೆ ಒಂದು ಸಂದರ್ಭದಲ್ಲಿ ಹೇಳಿರುವ ಅರ್ಥ. ಕೇಶವ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕವ. ಕ ಅಂದರೆ ಚತುರ್ಮುಖನ ಹೆಸರು ಸಂಸ್ಥೆಯಲ್ಲಿ. ಕಹ ಬ್ರಹ್ಮ ವಾಯು, ಬ್ರಹ್ಮ ಕೈತಿ ಸಂಪ್ರೋಕ್ತ, ವಾಯುಶ್ಚ ಕೈತಿ ಸ್ಮೃತಃ ಅಂತ. ಕಹ ಅಂದರೆ ಚತುರ್ಮುಖ ಬ್ರಹ್ಮನಿಗೂ ಕಹ ಅಂತ ಹೆಸರಿದೆ, ವಾಯುದೇವರಿಗೆ ಕಹ ಅಂತ ಹೆಸರಿದೆ, ಆಮೇಲೆ ದಕ್ಷ ಪ್ರಜಾಪತಿಗೆ ಕಹ ಅಂತ ಹೆಸರಿದೆ. ಇವೆಲ್ಲ ಮುಖ್ಯವಾಗಿ ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳು ಕಹ, ಕಕಾರದಿಂದ ವಾಚ್ಯರಾದವರು. ಆಮೇಲೆ ಈಶಃ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಚತುರ್ಮುಖ. ಈಶಾ ಅಂದರೆ ಶಿವ, ಜಗತ್ತನ್ನು ಸಂಹಾರ ಮಾಡತಕ್ಕ ಶಕ್ತಿ ಅಂದ. ಕ ಮತ್ತು ಈಶಾ ಅಂದರೆ ಬ್ರಹ್ಮರುದ್ರ ಆಯಿತು. ಇದು ವಾಸ್ತವಿಕವಾಗಿ ಆಚಾರ್ಯರು ಹೇಳಿದ ಅರ್ಥ ಅಷ್ಟೇ ಅಲ್ಲ, ಇದು ಹರಿವಂಶದಲ್ಲಿ ಬಂದಿರತಕ್ಕಂಥ ಶ್ಲೋಕ. ಹರಿವಂಶದ ಶ್ಲೋಕವನ್ನು ಕೋಟ್ ಮಾಡಿ ಆಚಾರ್ಯ ಅರ್ಥ ಮಾಡ್ತಾರೆ. ಹರಿವಂಶದಲ್ಲಿ ಬಂದಿರತಕ್ಕ ಅರ್ಥ ಬ್ರಹ್ಮರುದ್ರಾದಿಗಳು ಅಂದರೆ ಜಗತ್ತಿನ ಮೂಲ, ಸೃಷ್ಟಿಯ ಮೂಲದಲ್ಲಿ, ಸಂಹಾರದ ಮೂಲದಲ್ಲಿ ಇರತಕ್ಕಂಥ ಮಹಾದೇವತೆಗಳು ಇವರಿಬ್ಬರು. ಅವರನ್ನು ಕೂಡ ಸೃಷ್ಟಿ ಸಂಹಾರದಲ್ಲಿ ತೊಡಗಿಸಿ ನಿಯಂತ್ರಿಸುವವನು ಕೇಶವ ಅಂತ. ಚತುರ್ಮುಖ ಸೃಷ್ಟಿ ಮಾಡುವುದು, ಚತುರ್ಮುಖನೊಳಗಿದ್ದ ಭಗವಂತನೇ ಚತುರ್ಮುಖನ ಮೂಲಕ ಸೃಷ್ಟಿ ಮಾಡ್ತಾನೆ. ರುದ್ರ ಸಂಹಾರ ಮಾಡುವಾಗ ರುದ್ರನೊಳಗಿದ್ದ ರುದ್ರನಾಮಕನಾದ ಭಗವಂತನೇ ರುದ್ರನೊಳಗಿದ್ದು ಸಂಹಾರ ಮಾಡ್ತಾನೆ. ಅವನೇ ನಿಜವಾಗಿ ಚತುರ್ಮುಖ ಅಥವಾ ಬ್ರಹ್ಮ, ಅವನೇ ನಿಜವಾಗಿ ಈಶಾ, ಶಿವ, ರುದ್ರ, ಎಲ್ಲರ ಒಳಗೂ ಇದ್ದು ಎಲ್ಲವನ್ನು ಮಾಡತಕ್ಕಂಥ ಜಗತ್ತಿನ ಮೂಲ ಶಕ್ತಿಗಳಾದ ಬ್ರಹ್ಮರುದ್ರಾದಿಗಳನ್ನು ನಿಯಂತ್ರಿಸುವವ ಅನ್ನುವ ಅರ್ಥವನ್ನು ಕೊಡತಕ್ಕ ಶಬ್ದ ಇಲ್ಲಿ ಬಹಳ ಮುಖ್ಯ. ಇದು ಯಾಕೆಂದರೆ ಅರ್ಜುನ ಬಿಡಿ, ಜಗತ್ತಿನ ಅತ್ಯಂತ ದೊಡ್ಡ ಈ ಎರಡು ಚೇತನಗಳು ಬ್ರಹ್ಮದೇವ ಚತುರ್ಮುಖ, ಆನಂತರ ಬರುವ ಶಿವ, ಇವನ ನಿಯಂತ್ರಣಕ್ಕೆ ಒಳಪಟ್ಟು ವ್ಯಾಪಾರ ಮಾಡುವರು. ಅಂದರೆ ಅರ್ಜುನ, ಉಳಿದವರ ಕಥೆ ಏನು? ಅಷ್ಟೇ ಅಲ್ಲ, ಅದರಲ್ಲಿ ಇನ್ನೊಂದು ವಿಷಯ, ಅನೇಕ ಅರ್ಥಗಳಲ್ಲಿ ಇನ್ನೊಂದು ಮುಖ್ಯವಾದ ಅರ್ಥವನ್ನು ನಾನು ನಿಮಗೆ ಹೇಳ್ತೇನೆ. ಕೇಶರು ಅಂದರೆ ಎಲ್ಲ ಜೀವರುಗಳು ಕೇಶರು. ಯಾಕೆ ಗೊತ್ತಾ? ಕ ಅಂದರೆ ವಾಯುದೇವರು ಅಂತ ಹೇಳಿದ್ನಲ್ಲ, ಅಥವಾ ಬ್ರಹ್ಮ ಅಂತ. ಚತುರ್ಮುಖ ಬ್ರಹ್ಮರು. ಈಶರು ಅಂದರೆ ಅಭಿಮಾನ ದೇವತೆಗಳಾಗಿರುವವರು ಜೀವರು. ಜೀವಕಲೆಗೆ ಅಭಿಮಾನ ದೇವತೆಗಳು ಬ್ರಹ್ಮವಾಯುಗಳು. ಷೋಡಶೀಕಲಾ ಜೀವಸ್ವರೂಪಂ ಅಂತ. ಅದಕ್ಕೆ ಅಭಿಮಾನ ದೇವತೆ ಬ್ರಹ್ಮದೇವರು, ವಾಯುದೇವರು ಜೀವಸ್ವರೂಪದ ಅಭಿಮಾನ ದೇವತೆಗಳು. ಜೀವಸ್ವರೂಪದ ಅಭಿಮಾನ ದೇವತೆಗಳಾದ್ದರಿಂದ ಈ ಕ ಅನ್ನುವರು ಈಶರಾಗಿ ನಿಯಾಮಕರಾಗಿರುವಂಥವರು ಅಂದರೆ ಎಲ್ಲ ಜೀವರು ಆಯಿತು. ಸಮಸ್ತ ಜೀವಜಾತವನ್ನು ಅವರ ಒಳಗಿದ್ದು ಹೊರತೈತೆ ನಿಯಂತ್ರಿಸುವವರು ಕೇಶವ. ಹಾಗಾಗಿ ಬರೇ ಬ್ರಹ್ಮರುದ್ರನಲ್ಲ, ಸಮಸ್ತ ಜೀವಜಾತವನ್ನು ನಿಯಂತ್ರಿಸ್ತಕ್ಕಂಥ ಮಹಾಶಕ್ತಿ ಅದು. ಎಲ್ಲರ ಒಳಗೂ ಅಂತರ್ಯಾಮಿಯಾಗಿದ್ದು ಎಲ್ಲರ ಇಂದ್ರಿಯಗಳನ್ನು, ಬುದ್ಧಿಯನ್ನು ಪ್ರೇರಿಸಿ ಎಲ್ಲರನ್ನೂ ನಿಯಂತ್ರಿಸು. ಅಂಥ ಕೃಷ್ಣ ಆಡಿದ ಅರ್ಜುನಿಗೆ ಏನಾಗಬೇಡ. ಯಾಕೆಂದರೆ ಅವನೊಳಗಿದ್ದು ಇದರ ಅರ್ಥ ಏನು ಗೊತ್ತಾ? ಅರ್ಜುನನೊಳಗಿದ್ದು ಮೊದಲು ಅಹಂಕಾರ ಕೊಟ್ಟವನು ಅವನೇ, ಆಮೇಲೆ ಸೈಕೋಥೆರಪಿ ಮಾಡಿ ಅಹಂಕಾರವನ್ನು ತೆಗೆದವನು ಅವನೇ. ಹಾಗಾಗಿ ಕೇಶವಸ್ಯ ವಚನಂ ಶ್ರುತ್ವ, ಇಡೀ ಜಗತ್ತಿನಲ್ಲಿ ಎಲ್ಲರವರೆಗೂ ಇದ್ದು ಎಲ್ಲವನ್ನೂ ಮಾಡ್ತಕ್ಕಂಥ ಭಗವಂತನ ಮಾತನ್ನು ಕೇಳಿಸಿಕೊಂಡ ಅರ್ಜುನ. ಕಲ್ಪನೆ ಮಾಡದಂಥ ಒಂದು ಸತ್ಯ ಅವನ ಒಳಗೆ ಹೊಳೆಯಿತು. ಅವನಿಗೆ ಅಷ್ಟರವರೆಗೂ ಅವನ ಮನಸ್ಸಲ್ಲಿದ್ದದ್ದು, ನಾನು ತಪ್ಪು ಮಾಡ್ತಾ ಇದ್ದೇನೆ, ನನ್ನ ಕೈಯಲ್ಲಿ ಸಾಯ್ತಾರೆ ಇವರು. ಕೃಷ್ಣ ಆ ಭಾವನೆಯೇ ತೆಗೆದುಬಿಟ್ಟ. ನನ್ನ ಕೈಯಲ್ಲಿ ಸಾಯ್ತಾರೆ, ನಾನು ಇವರನ್ನು ಕೊಲ್ತೇನೆ ಅನ್ನುವ ಭ್ರಮೆ ಬಿಟ್ಟುಬಿಡು. ಇಲ್ಲಿ ಮುಖ್ಯ ಈ ಎರಡನ್ನು ತೆಗೆದುಬಿಡು ಅಂತ. ಅಸ್ಮತ್ ಶಬ್ದವನ್ನು ತೆಗೆದುಬಿಟ್ರೆ ನಮ್ಮ ಎಲ್ಲ ಭ್ರಮೆಗಳು ಹೋಗ್ತವೆ. ಅಹಂ ಮತ್ತು ಮಮ, ಇದೇ ಅಹಂಕಾರ ಮಮಕಾರ. ನನ್ನ ಕೈಯಲ್ಲಿ ಸಾಯ್ತಾರೆ ಅನ್ನೋದು, ನಾನು ಮತ್ತು ನನ್ನ, ಇದು ಎರಡೇ ಪ್ರಾಬ್ಲಮ್ ಜೀವನದಲ್ಲಿ ಇರುವ ಸಮಸ್ಯೆಗಳು. ನಮ್ಮ ಎಲ್ಲ ಒಳ್ಳೆಯ ಕೆಲಸವನ್ನು ನುಂಗೋದು ನಾನು ಮಾಡಿದೆ, ಒಳ್ಳೆ ಕೆಲಸ ಮಾಡಿ ನಾನು ಮಾಡಿದೆ ನನ್ನಿಂದ ಆಯಿತು ಅಂದ್ಬಿಡ್ತೀವಿ, ಅದು ಮಾಡಿದೆಲ್ಲ ದಂಡ ಆಯಿತು. ಹೀಗೆ ಮನುಷ್ಯನ ಎಲ್ಲ ಕ್ರಿಯೆಗಳ ಹಿಂದೆ ಅದನ್ನು ಒಂದು ದೊಡ್ಡ ತಡೆಯಾಗಿ, ಅಡ್ಡಗೋಡೆಯಾಗಿ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಅಹಮ್ಮಮ. ಅದು ಪೂರ್ಣ ಪ್ರಮಾಣದಲ್ಲಿ ಅರ್ಜುನ ತುಂಬಿಕೊಂಡಿತ್ತು. ಈ ಕೃಷ್ಣನ ಮಾತು ಕೇಳಿದ ಮೇಲೆ
ನಿಜವಾಗಿ ಯಾರಿಗಾದರೂ ಅಹಂ ಅಸ್ಮತ್ ಶಬ್ದದಿಂದ ವ್ಯವಹರಿಸಲಿಕ್ಕೆ ತಾಕತ್ತಿದ್ದರೆ ಅದು ಭಗವಂತನಿಗೆ ಮಾತ್ರ. ಮಮ ಅಂತ ಅವನು ಹೇಳಬಲ್ಲ, ಅಹಂ ಅಂತ ಅವನು ಹೇಳಬಲ್ಲ. ಅದು ಉಳಿದವರಿಗೆ ಆ ಮಾತು ಪೂರ್ಣ ಪ್ರಮಾಣದ ಅನ್ವಯವೇ ಆಗೋದಿಲ್ಲ. ಹಾಗಾಗಿ ಕೃಷ್ಣನ ಈ ಮಾತನ್ನು ಕೇಳಿ ಏನಾಯಿತು ಅಂದರೆ, ಅವನು ಕೃತಾಂಜಲಿ ವೇಪಮಾನ ಕಿರೀಟಿ ಅಂತಾರೆ. ಕೃಷ್ಣ ಅಂದರೆ ಇಷ್ಟು ಸಲಿಗೆ. ನಮ್ಮ ಸ್ನೇಹಿತ, ನಮ್ಮ ಗಾಡಿ ಹೊಡೆಯುವವ, ನಮ್ಮ ಸೋದರ ಮಾವನ ಮಗ, ಅಲ್ಲಿ ಅಷ್ಟು ಸಲಿಗೆ ಅಂತ ಹೆಗಲ ಮೇಲೆ ಕೈ ಹಾಕಿ ತಿರುಗಾಡ್ತಿದ್ದಾವ. ಈ ಮಾತು ಕೇಳಿದ ಮೇಲೆ ಹೆಗಲ ಮೇಲೆ ಕೈ ಹಾಕೋದ್ಬಿಟ್ಟು ಕೃಷ್ಣ ನನ್ನ ಮುಟ್ಟುವುದಕ್ಕೆ ಭಯ ಆಯ್ತು ಅಂತ ಕೈ ಜೋಡಿಸಿಬಿಟ್ಟ. ಕೈ ತನ್ನಷ್ಟಕ್ಕೆ ಜೋಡಿಸಿಕೊಂಡಿತು ಭಕ್ತಿಯಿಂದ. ಅದರ ಜೊತೆಗೆ ಗಾಬರಿಯಾಗಿ ಹೋಯ್ತು ಅವನಿಗೆ. ಕೈ ಜೋಡಿಸ್ತಾನೆ, ನಡುಗ್ತಾ ಇದೆ ಕೈ ನಡುಗುತ್ತದೆ. ವೇಪಮಾನ, ಅಷ್ಟು ಇಗೋ ಇದ್ದವನಿಗೆ ಎಲ್ಲ ಇಗೋ ಹಿಡಿದು ಇವ್ರ ಮುಂದೆ ನಿಲ್ಲೋ ಯೋಗ್ಯತೆ ನನಗಿಲ್ಲವಲ್ಲ, ನಾನು ಎಂಥ ನೀಚ ಅನ್ನೋ ಭಾವನೆ ಬಂದು ಅದು ಕೈ ನಡುಗಿ ತತ್ತರಿಸಿ ಹೋದ. ಕೃತಾಂಜಲಿ ವೇಪಮಾನ. ಯಾರು ಕಿರೀಟಿ, ಯಾರ ಪೌರುಷವನ್ನು ಮೆಚ್ಚಿ ಸ್ವತಃ ಇಂದ್ರನೇ ಕಿರೀಟ ತೊಡಿಸಿದ್ದನೋ ಅವನು ತತ್ತರಿಸಿ ಹೋದ. ದೇವತೆಗಳೆಲ್ಲ ಇವನ ಸಹಾಯ ಪಡೆದು ಶತ್ರು ಸಂಹಾರ ಮಾಡಿರ್ಬೋದು, ನಿವಾತ ಕವಚರನ್ನು. ಆದರೆ ಕೃಷ್ಣನ ಮುಂದೆ ತತ್ತರಿಸಿ ಹೋದ. ಕೃತಾಂಜಲಿ, ಕೈ ಜೋಡಿಸ್ತೇನೆ ಅಂತ ಕೊಂಡು ಹೋಗ್ತಾನೆ, ಕೈ ನಡುಗ್ತಾ ಇದೆ, ಜೋಡಿಸ್ಲಿಕ್ಕಾಗ್ತಾನೆ, ಹೀಗೆ ಹಿಡ್ಕೊಂಡೆ ನಡುಗ್ತಾ ಇದೆ. ವೇಪಮಾನ ಕಿರೀಟಿ. ಕೃತಾಂಜಲಿ, ಮೊದಲು ಕೈ ಜೋಡಿಸಿದ, ಕಷ್ಟದಲ್ಲಿ ನಡುಗ್ತಾ ಇದೆ, ಅದೇನೋ ಕಷ್ಟಪಡಿ ಜೋಡಿಸಿದರೆ ತಡೀಲಿಕ್ಕಾಗ್ತಾ ಇಲ್ಲ ಅವನಿಗೆ. ಏನು ಮಾಡಿದರೂ ತಡೀಲಿಕ್ಕಾಗ್ತಾ ಇಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ, ಕೃಷ್ಣನ ಮುಂದೆ ನನ್ನ ಪೌರುಷ ಅಹಂಕಾರ ಕೊಚ್ಚಿಕೊಂಡನಲ್ಲ ಅಂತ. ಅದರಿಂದ ನಮಸ್ಕೃತ್ವ ಇದು ಮಾಡಿದಾನಲ್ಲ, ಅಷ್ಟೆಲ್ಲ ತೃಪ್ತಿ ಆಗಲಿಲ್ಲ ಅವನಿಗೆ. ತೃಪ್ತಿ ಆಗದೆ ತಲೆ ಬಗ್ಗಿಸಿದ ಅಂತೆ. ತಲೆ ಬಗ್ಗಿಸಿ, ಕೈ ಇಷ್ಟು ಮಾಡಲ್ಲ, ಹೀಗೆ ತಲೆ ಬಗ್ಗಿಸಿದ. ನಮಸ್ಕೃತ್ವ, ಮನಸ್ಸಿನಲ್ಲಿ ಗೌರವ ಭಾವ ತುಂಬಿ, ಭಕ್ತಿ ತುಂಬಿ ತಲೆ ಬಾಗಿಸಿದ. ನಮಸ್ಕೃತ್ವ ಭೂಯ ಏವಾಹ, ಹಿಂದೆ ಹೇಳಿದ್ದನ್ನು ಮತ್ತೆ ಹೇಳಿದ ಭಗವಂತನ ಹತ್ರ. ಯಾವಾಗ ಅಲ್ಲಿ ಕೇಶವನ ಕೃಷ್ಣಮ್ಮ ಅಂತಾರೆ. ಕೃಷ್ಣನನ್ನು ಅಂದರೆ ಅವನಿಗೆ ಏನಾಗಿದೆ ಅಂದರೆ, ಈ ವಿಶ್ವರೂಪವನ್ನು ಒಮ್ಮೆ ಉಪಸಂಹಾರ ಮಾಡಿ ನಮ್ಮ ಸೋದರ ಮಾವನ ಮಗನಾಗಿ ಕೃಷ್ಣ ಕಾಣಿಸ್ಕೊಂಡ್ರೆ ಸಾಕು ಅಂತಾಗಿದೆ. ಅಷ್ಟು ಗಾಬರಿಯಾಗಿಬಿಟ್ಟಿದ್ದ. ಒಮ್ಮೆ ಕೃಷ್ಣ ನಮ್ಮ ಪೈಕಿಯ ಕೃಷ್ಣ ಆಗಿ ಕಾಣಿಸ್ಕೊಂಡು, ಅದನ್ನು ಅವನು ಕೃಷ್ಣ ಕೃಷ್ಣ ಅನ್ನೋದಕ್ಕೂ ಅನೇಕ ಅರ್ಥಗಳಿವೆ. ಕೃಷ್ಣ ಅನ್ನೋದು ಆ ಅವತಾರದ ಹೆಸರು ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ, ವಿಷ್ಣು ಸಹಸ್ರನಾಮದಲ್ಲೂ ಕೃಷ್ಣ ಅನ್ನೋ ಹೆಸರು ಬರುತ್ತೆ, ಚತುರ್ದಶ ಮೂರ್ತಿಗಳಲ್ಲೂ ಕೃಷ್ಣ ಅನ್ನೋ ಹೆಸರು ಬರುತ್ತೆ, ದಶಾವತಾರದಲ್ಲೂ ಕೃಷ್ಣ ಅನ್ನೋ ಹೆಸರು ಬರುತ್ತೆ. ಕೃಷ್ಣ ಅನ್ನೋ ಹೆಸರಿನವನು ಕೃಷ್ಣನ ಕಾಲದಲ್ಲೇ ಇಬ್ಬರು ಭಗವಂತರ ಅವತಾರ, ವೇದವ್ಯಾಸರಿಗೂ ಕೃಷ್ಣ ಅಂತ ಹೆಸರು, ಕೃಷ್ಣನಿಗೂ ಕೃಷ್ಣ ಅಂತ ಹೆಸರು. ಹಾಗೆ ಕೃಷ್ಣ ಅನ್ನೋ ಶಬ್ದ ಭಗವಂತನ ಅನೇಕ ರೂಪಗಳನ್ನು ಹೇಳುತ್ತೆ, ಮೂಲ ರೂಪವನ್ನು ಹೇಳುತ್ತೆ. ಅದರಿಂದ ಕೃಷ್ಣ ಅಂದರೆ ನಮ್ಮಲ್ಲಿರುವ ಅಹಂಕಾರವನ್ನು ಕರ್ಷಣೆ ಮಾಡುವವ, ನಮ್ಮಲ್ಲಿರುವ ಅಜ್ಞಾನವನ್ನು ಕರ್ಷಣೆ ಮಾಡುವವ, ಇಡೀ ಲೋಕವನ್ನು ಆಕರ್ಷಣೆ ಮಾಡುವವ ತನ್ನ ಸೌಂದರ್ಯದಿಂದ, ತನ್ನ ಲೋಕೋತ್ತರ ಶಕ್ತಿಯಿಂದ, ತನ್ನ ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರಗಳಿಂದ, ಜೊತೆಗೆ ಸಂಸಾರದಿಂದಲೇ ನಮ್ಮನ್ನು ಕರ್ಷಣೆ ಮಾಡುವವ ಅಂತ ಕೃಷ್ಣ ಅನ್ನೋ ಶಬ್ದ ಬಹಳ ಅದ್ಭುತವಾದಂಥ ಅರ್ಥ ವಿಶೇಷಗಳನ್ನು ಹೇಳುತ್ತೆ. ಅಂಥ ಕೃಷ್ಣನನ್ನು ನಮಸ್ಕಾರ ಪೂರ್ವಕವಾಗಿ ಸಗದ್ಗದಂ ಭೀತ ಪ್ರಣಮ್ಯ, ಅಲ್ಲೇ ಮುಗಿಯಲಿಲ್ಲ, ಕೈ ಜೋಡಿಸಿದ, ತೆರೆ ಬಗ್ಗಿಸಿದ. ತೃಪ್ತಿಯಾಗಲಿಲ್ಲ ಅವನಿಗೆ. ಪ್ರಣಮ್ಯ ಅಂದರು. ಆಮೇಲೆ ನೆಲಕ್ಕೆ ಕಾಲಿಗೆ ತಲೆ ಘಟ್ಟಿಸಿ ನಮಸ್ಕಾರ ಮಾಡಿದ. 3 ಸ್ಟೇಜಿನ ನಮಸ್ಕಾರ ಹೇಳ್ತಾರೆ ನೋಡಿ. ಮೊದಲು ಕೃತಾಂಜಲಿ, ಇದೊಂದು ನಮಸ್ಕಾರವೇ. ನಮಗೆ ಮನಸ್ಸಿಲ್ಲದಿದ್ದರೆ ನಮಸ್ಕಾರ ಸರ್ ಅಂತ ಹೇಳಿ ಸುಮ್ಮನೆ ಮಾಡತಕ್ಕಂಥ ನಮಸ್ಕಾರ ಇಲ್ಲದೆಯೂ ಮಾಡಲಿಕ್ಕೆ ಬರುತ್ತೆ. ಸುಮ್ಮನೆ ಲೋಕಾಭಿರಾಮಕ್ಕೋಸ್ಕರ ತಲೆ ಬಗ್ಗಿಸಬೇಕಾಗಿದೆ, ಮನಪೂರ್ವಕವಾಗಿ ಬಗ್ಗಿಸಬೇಕಾಗತ್ತೆ. ಅದನ್ನು ಬಗ್ಗಿಸಿದ. ಅಷ್ಟು ಬಗ್ಗಿಸಿದ್ರು ಅವನ ಮುಂದೆ ನಾನು ಇಷ್ಟು ತಲೆ ಎತ್ತಲಿಕ್ಕೂ ಯೋಗ್ಯನಲ್ಲ ಅಂತ ಪೂರ್ತಿ ಅವನ ಪಾದಕ್ಕೆ ತಲೆ ತಾಗಿಸಿದ. ಪ್ರಣಮ್ಯ, ಪ್ರಣಾಮ ಅಂತಂದರೆ ಶಿರಸ ವಚಸ ದೃಷ್ಟಿಯ ಮನಸ ಪದ್ಭ್ಯಾಂ ಕರಾಭ್ಯಾಂ ಜಾನು ಎಲ್ಲ ಅಷ್ಟಾಂಗ ಪ್ರಣಾಮ ಅಂತ ಹೇಳಿ. ಪ್ರಣಾಮ ಅಂದರೆ ಮನಸ್ಸು ಭಗವಂತನಿಗೆ ಮಣಿಯಿತು, ಬಾಯಿಯಲ್ಲಿ ಭಗವಂತನ ಸ್ತುತಿ, ಕಣ್ಣು ಭಗವಂತನನ್ನು ಕಂಡು ತಲೆ ಬಗ್ಗಿತು, ಸರ್ವಾಂಗದಿಂದ ಭಗವಂತನಿಗೆ ನಮ್ಮನ್ನು ಅರ್ಪಿಸಿಕೊಳ್ಳತಕ್ಕಂಥದ್ದು ಪ್ರಣಾಮ. ಹಾಗಾಗಿ ಪ್ರಣಮ್ಯ. ಯಾಕೆ ಅಂದರೆ ವೇಪಮಾನ ಅಂತ ಹೇಳಿದರು, ಕೈ ನಡುಗುವುದು. ಯಾಕೆಂದರೆ ಭೀತ ಅಂತ ಭಯಂಕರ ಹೆದರಿಬಿಟ್ಟಿದ್ದಾನೆ ಅವ. ಅರ್ಜುನನಿಗೆ ಯಾವ ಯುದ್ಧರಂಗದಲ್ಲಿಯೂ ಶತ್ರುಗಳನ್ನು ನೋಡಿ ಹೆದರಿಕೆ ಆದದ್ದಿಲ್ಲ, ಭಗವಂತನ ನೋಡಿ ಹೆದರಿಕೆ ಆಯಿತು. ಭೀತ ಅಂತ ಅತಿತರಾಂ ಭೀತ, ಹೆದರಿ ತತ್ತರಿಸಿ ಹೋಗಿದ್ದಾನೆ. ಆದ್ದರಿಂದ
ಕೈ ನಡುಗ್ತಾ ಇದೆ, ಬಾಯಿ ನಡುಗ್ತಾ ಇದೆ, ಸಗದ್ಗದ ಮಾತಾಡಿದರೆ ತೊದಲ್ತಾ ಇದೆ. ತೊದಲು ಮಾತಿನಿಂದ, ನಡುಗುವ ಕೈಗಳಿಂದ ತಲೆಬಾಗಿ ಭಗವಂತನ ಪಾದಕ್ಕೆ ತಲೆ ಘಟ್ಟಿಸಿ ಭೀತನಾಗಿ ಬಹಳ ಕಷ್ಟದಿಂದ ತೊದಲು ನುಡಿಯಿಂದ ಮಾತಾಡಿದ ಅಂತ. ಇಷ್ಟು ಹೆದರಿಕೆ ಅಂದರೆ ಮೊದಲವನು ಅಷ್ಟು ಅಹಂಕಾರದಿಂದ ಬಂದವ ಎಷ್ಟು ಇಳಿದು ಹೋದನು. ಏನೂ ಅಲ್ಲ ನಾನು ಭಗವಂತನ ಮುಂದೆ ಎಂದು ಪೂರ್ತಿ ಅಹಂಕಾರ ಇಳಿದು ಹೋಗಿದೆ. ಪೂರ್ತಿ ಭಗವಂತನಿಗೆ ತನ್ನನ್ನು ಅರ್ಪಿಸಿಕೊಂಡು ಮಾತಾಡ್ತಾ ಇದ್ದಾನೆ. ಈಗ ಅರ್ಜುನ ಯುದ್ಧಕ್ಕೆ ತಕ್ಕುದಾದ ವಾತಾವರಣ, ಅವನ ಮನಸ್ಥಿತಿ ನಿರ್ಮಾಣ ಆಯಿತು. ಭಗವದರ್ಪಣ ಬುದ್ಧಿಯಿಂದ ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕೆ ಬೇಕಾದಂಥ ಪೂರ್ಣ ಸ್ಥಿತಿ ಅರ್ಜುನಲ್ಲಿ ನಿರ್ಮಾಣ ಆದದ್ದು ವಿಶ್ವರೂಪ ದರ್ಶನ ಆದಮೇಲೆ. ಇದೇ ನಮಗೆ ಸಮಸ್ಯೆ ಆಗೋದು. ಅರ್ಜುನಿಗೆ ಭಗವದ್ಗೀತೆ ಪೂರ ಕೇಳಿದ ಮೇಲೂ ಕನ್ವಿನ್ಸ್ ಆದ್ದು ಕೃಷ್ಣ ಸಾಕ್ಷಾತ್ಕಾರ ಆದಮೇಲೆ, ವಿಶ್ವರೂಪ ಕಂಡ ಮೇಲೆ. ನಮಗೆ ಯಾರಿದ್ದಾರೆ ವಿಶ್ವರೂಪ ತೋರಿಸೋರು? ನಾವು ಭಗವದ್ಗೀತೆ ಓದ್ತೇವೆ ಮರೆತು ಬಿಡ್ತೇವೆ. ಯಾಕೆ ಅರ್ಜುನನಿಗೂ ಆದದ್ದು ಭಗವದ್ಗೀತೆ ಕೇಳಿ ಕನ್ವಿನ್ಸ್ ಆದದ್ದಲ್ಲ, ಅವನಿಗೆ ಪೂರ್ತಿ ಕನ್ವಿನ್ಸ್ ಆದ್ದು ಭಗವಂತನ ರೂಪವನ್ನು ಕಂಡು. ಹಾಗಾಗಿ ಭೀತ ಪ್ರಣಮ್ಯ ಅವನು ನೋಡ್ತಾನೆ. ಅವನು ಇಡೀ ವಿಶ್ವದಲ್ಲಿ ಒಂದು ಹೊಸ ದೃಶ್ಯ ಕಾಣ್ತಾ ಇದೆ. ಬರೇ ಕೃಷ್ಣ ಅರ್ಜುನ ಅಷ್ಟೇ ಅಲ್ಲ, ಅಲ್ಲಿ ಯುದ್ಧ ಭೂಮಿಯಲ್ಲ, ಇಡೀ ಪ್ರಪಂಚದಲ್ಲಿ ವಿಶ್ವರೂಪ ಕಂಡಾಗ ಅವನಿಗೊಂದು ಬದಲಾವಣೆ ಕಂಡುಬಿಟ್ಟಿದೆ. ಕೃಷ್ಣನ ಬಗ್ಗೆ ಜನರ ಪ್ರತಿಕ್ರಿಯೆಯೂ ಅವನ ಅಂತರಂಗ ದರ್ಶನದಲ್ಲಿ ಕಂಡಿದೆ. ಅವನ ಸ್ಥಾನೇ ಹೃಷಿಕೇಶ ಅಥವಾ ಪ್ರಕೀರ್ತಿಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ಅಂತ. ಏನು ಕೃಷ್ಣ, ಇಡೀ ಜಗತ್ತು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದೆ. ಹಾಗೆ ಕಾಣ್ತಾ ಇದೆ ಅವನಿಗೆ ವಿಷನ್ನು. ಜಗತ್ತಿನ ಪ್ರತಿಯೊಬ್ಬನೂ ಭಗವಂತನನ್ನು ಕಂಡು ಅಲ್ಲಿ ಏನಾಗಿದೆ ಅಂದರೆ ಇದರಲ್ಲಿ ಎರಡು ವಿಷಯ. ಇದರಲ್ಲಿ ನಾವು ಗಮನಿಸಬೇಕಾದ ಎರಡು ಅಂತರಂಗದ ಸಂಗತಿಗಳಿವೆ. ಒಂದು, ಅರ್ಜುನನ ಅಂತರಂಗದಲ್ಲಿ ಕಾಣುವ ದೃಶ್ಯ ಇದು, ಹೊರಗಿನಿಂದ ನಡೆದದ್ದಲ್ಲ. ಎರಡನೇದು, ಹೊರಗಿನಿಂದ ನಡೆದದ್ದು ಅಂತರಂಗದಲ್ಲಿ ಅರ್ಜುನಿಗೆ ಕಂಡದ್ದೆಲ್ಲ ಒಳಗಿನದ್ದೇ ಅಲ್ಲ, ಹೊರಗಿಂದ ಇರುವಂಥದ್ದು ಹೌದು. ಹಾಗಾಗಿ ಅರ್ಜುನನಿಗೆ ಭಗವಂತನ ವಿಶ್ವರೂಪ ದರ್ಶನ ಆದಾಗ ಅನೇಕ ಮಂದಿ ಜ್ಞಾನಿಗಳು ಕಂಡಿದ್ದಾರೆ ಅದನ್ನು. ಸಂಜೆಯ ಕಂಡದ್ದನ್ನು ಅವನೇ ಬಾಯ್ಬಿಟ್ಟು ಒಪ್ಕೋತಾನೆ, ಕೃಷ್ಣನ ರೂಪ ಹೀಗೆ ಇತ್ತು ಅಂತ. ಅನೇಕ ಮಂದಿ ಜ್ಞಾನಿಗಳು ಅರ್ಜುನನಿಂದ ಕೆಳಮಟ್ಟದ ಋಷಿಗಳು ಕಂಡಿದ್ದಾರೆ, ಅರ್ಜುನನಿಂದ ಎತ್ತರದ ದೇವತೆಗಳು ಕೊಂಡಿದ್ದಾರೆ. ಎಲ್ಲರಿಗೂ ಆ ದರ್ಶನ ಆಗಿದೆ. ಅದು ವಿಶ್ವರೂಪ ದರ್ಶನ, ವಿಶ್ವಕ್ಕೆ ಭಗವಂತನ ರೂಪ ದರ್ಶನ. ಬರೇ ಭಗವಂತನ ವಿಶ್ವರೂಪದ ದರ್ಶನ ಅಲ್ಲ, ಇಡೀ ವಿಶ್ವಕ್ಕೆ ಭಗವಂತನ ರೂಪ ದರ್ಶನ. ಅನೇಕ ಏಕಕಾಲದಲ್ಲಿ ಲಕ್ಷ ಲಕ್ಷ ಜ್ಞಾನಿಗಳು ಕಂಡಿದ್ದಾರೆ ಭಗವಂತನ ರೂಪವನ್ನು. ಅವರೆಲ್ಲ ಕಂಡು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಅರ್ಜುನಿಗೆ. ಇದು ಒಂದು ದೃಷ್ಟಿಯಿಂದ ನಿಜವಾಗಿ ಜ್ಞಾನಿಗಳು ಕಂಡು ಸ್ತೋತ್ರ ಮಾಡಿದ್ದು ಹೌದು. ಮತ್ತು ಅರ್ಜುನನಿಗೆ ಒಳಗಿನ ಇಡೀ ಜಗತ್ತೇ ಕೃಷ್ಣನನ್ನು ಕಂಡು ಭಯಗ್ರಸ್ತವಾಗಿ ಸ್ತೋತ್ರ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಎರಡು ವಿಧ, ಒಂದು ಅಂತರಂಗ ದರ್ಶನ, ಒಂದು ಅಂತರಂಗ ದರ್ಶನತೆಗೆ ಬಾಹ್ಯದ ವಸ್ತುಸ್ಥಿತಿ ಕೂಡ ಹೌದು. ಅನೇಕ ಜ್ಞಾನಿಗಳು ಕೃಷ್ಣನನ್ನು ಕಂಡದ್ದು ಕಂಡು ಭಯಗ್ರಸ್ತರಾದದ್ದು ಉಂಟು, ಸ್ತೋತ್ರ ಮಾಡಿದ್ದು ಎಲ್ಲವೂ ಉಂಟು ಅಂತ ಹೇಳ್ತಾನೆ. ಸ್ಥಾನೇ ಹೃಷಿಕೇಶ. ಸ್ಥಾನೆ ಅಂದರೆ ಇದು ತುಂಬ ಯುಕ್ತವಾದದ್ದು ಅಂತ, ಇದು ನ್ಯಾಯವಾದ್ದು, ಆಗಬೇಕು, ಹೀಗೆ ಆಗಬೇಕು. ನಿಜವಾಗಿ ನಾನು ಇಷ್ಟವರೆಗೆ ಮಾಡಿದ ತಪ್ಪು, ಈಗ ನಾನೇನು ಕಾಣ್ತಾ ಇದ್ದೇನೆ ಅದೇ ನಿಜವಾದ ಸತ್ಯ. ಏನು? ತವ ಪ್ರಕೀರ್ತಿಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚಾನ್. ತವ ಪ್ರಕೀರ್ತಿಯ, ಭಗವಂತನ ಪ್ರಕೀರ್ತಿ ಅನ್ನೋದು ಎರಡು ಅರ್ಥದಲ್ಲಿ ಬಂದಿದೆ ನೋಡಿ. ಒಂದು, ಭಗವಂತನ ಉತ್ಕೃಷ್ಟವಾದ ಯಶಸ್ಸು, ಉತ್ಕೃಷ್ಟವಾದಂಥ ಯಶಸ್ಸು. ಅದರ ಪ್ರಕೀರ್ತಿ ಅಂದರೆ ಯಥಾರ್ಥವಾದ ಕಥನ, ಗುಣಗಾನ, ನಿನ್ನ ಯಶಸ್ಸಿನ ಗಾಥೆ, ಯಶೋಗಾಥೆ ಅಂತ ಆಯ್ತು. ಪ್ರಕೀರ್ತಿ ಅಂದರೆ ನಿನ್ನ ಶ್ರೇಷ್ಠವಾದ ಕೀರ್ತಿ, ಅದರ ಕೀರ್ತನ, ಶ್ರೇಷ್ಠವಾದ ಕೀರ್ತನ, ಭಗವಂತನ ಯಶೋಗಾಥೆ. ಗುಣಗಾನದಿಂದ ಋಷಿಗಳು ಜ್ಞಾನಿಗಳು ಎಲ್ಲ ನಿನ್ನ ಗುಣಗಾನ ಮಾಡ್ತಾ ಇದ್ದಾರೆ. ಗುಣಗಾನ ಮಾಡಿ ರೋಮಾಂಚಗೊಂಡು ಕುಣಿತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ. ನಿನ್ನ ಗುಣಗಳ ಗಾನ ಮಾಡಿ ಅದನ್ನು ಕೇಳಿ ರೋಮಾಂಚಗೊಳ್ತಾ ಇದ್ದಾರೆ. ಮತ್ತಷ್ಟು ಭಗವಂತನ ಅನುರಾಗ ಅಂದರೆ ಭಕ್ತಿ, ಅನುರಾಗ ಅಂದರೆ ಪ್ರೀತಿ. ನಾನು ಅನೇಕ ಬಾರಿ ಹೇಳಿದ್ದೆ, ಪ್ರೀತಿಗೆ 3 ಮಜಲಲ್ವಾ. ಒಂದು, ನಮಗಿಂತ ಸಣ್ಣವರನ್ನು ಪ್ರೀತಿಸುವುದು, ಒಂದು ನಮ್ಮ ಸಮಾನ ಸ್ಕಂಧರನ್ನು ಪ್ರೀತಿಸುವುದು, ಒಂದು ನಮಗಿಂತ ಉತ್ತಮರನ್ನು ಪ್ರೀತಿಸುವುದು. ನಮಗಿಂತ ಸಣ್ಣವರನ್ನು ಪ್ರೀತಿಸಿದರೆ ಅದಕ್ಕೆ ವಾತ್ಸಲ್ಯ ಅಂತೇವೆ, ಸಮಾನ ಸ್ಕಂಧರನ್ನು ಪ್ರೀತಿಸಿದರೆ ಸ್ನೇಹ ಅಂತೇವೆ. ಕೃಷ್ಣನನ್ನು ತಾನು ಸ್ನೇಹದಿಂದ ನೋಡ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದ ಅರ್ಜುನ. ಈಗ ಅಲ್ಲ, ನನಗಿಂತ ಉತ್ತಮರನ್ನು ಪ್ರೀತಿಸುವುದು ಅಂದರೆ ಭಕ್ತಿ. ಅದೇ ಅನುರಾಗ ಅಂದರೆ ಅದು ಉತ್ತಮರಲ್ಲಿ ಅನುರಾಗ ಆದಾಗ ಭಕ್ತಿ ಆಗತ್ತೆ. ತಂದೆ ಮಕ್ಕಳನ್ನು ಪ್ರೀತಿಸ್ತಾರೆ, ಮಕ್ಕಳು ತಂದೆಯನ್ನು ಪ್ರೀತಿಸ್ತಾರೆ.
ಪ್ರೀತಿಸಬೇಕು ಅಂತಿಲ್ಲ, ಪ್ರೀತಿಸಿದವರು ಇದ್ದಾರೆ, ಅದು ಬೇರೆ. ಪ್ರೀತಿಸಿದಾಗ ಅದಕ್ಕೆ ಏನು ಹೆಸರು ಕೊಡಬೇಕು ಅನ್ನೋದು ಮಾತ್ರ ನಮಗೆ ಸಂಬಂಧಪಟ್ಟದ್ದು. ಪ್ರೀತಿಸಬೇಕು ಅಂತ ಆರ್ಡರ್ ಮಾಡಲಿಕ್ಕಾಗಲ್ಲ. ತಂದೆಯನ್ನು ಪ್ರೀತಿಸದ ಮಕ್ಕಳಿರ್ಬೋದು, ಮಕ್ಕಳನ್ನು ಪ್ರೀತಿಸದ ತಂದೆ ಇರ್ಬೋದು, ಅದು ಅವರವರ ಜೀವಕ್ಕೆ ಸಂಬಂಧಪಟ್ಟದ್ದು. ನಮಗೆ ಪ್ರೀತಿಸಿದರೆ ಅದಕ್ಕೆ ಹೆಸರು ಏನು ಕೊಡಬೇಕು ಅನ್ನೋದು ಪ್ರಶ್ನೆ. ತಂದೆ ಮಕ್ಕಳನ್ನು ಪ್ರೀತಿಸಿದರೆ ನನಗೆ ನನ್ನ ಮಕ್ಕಳ ಮೇಲೆ ತುಂಬ ಭಕ್ತಿ ಅಂತ ಹೇಳಲಿಕ್ಕಾಗತ್ತಾ? ಅದನ್ನ ಅಲ್ಲಿ ಭಕ್ತಿ ಅಲ್ಲ. ಯಾಕೆಂದರೆ ಸಣ್ಣವರನ್ನು ಪ್ರೀತಿಸಿದಾಗ ಭಕ್ತಿ ಆಗೋಲ್ಲ, ಅದಕ್ಕೆ ವಾತ್ಸಲ್ಯ ಅಂತ. ಚಿಕ್ಕ ಮಕ್ಕಳ ಮೇಲೆ ಅಫೆಕ್ಷನ್ನು, ಪ್ರೀತಿ, ವಾತ್ಸಲ್ಯ ಅದು. ಅದೇ ಮಕ್ಕಳು ನಮ್ಮ ತಂದೆಯವರು ನಮಗೆ ತುಂಬ ವಾತ್ಸಲ್ಯ ಅನ್ನೋದಾ? ಹಾಗೆ ಹೇಳಬಾರ್ದು. ಮತ್ತು ಅಲ್ಲಿ ಭಕ್ತಿ ಅಥವಾ ಗೌರವ ಇದ್ದಾಗ ಭಕ್ತಿ ಆಗತ್ತೆ, ಅನುಕಂಪೆ ಇದ್ದಾಗ ವಾತ್ಸಲ್ಯ ಆಗತ್ತೆ, ಸಮಾನ ಸ್ಕಂಧತೆ ಇದ್ದಾಗ ಸ್ನೇಹ ಆಗತ್ತೆ. ಅದು ಭಿನ್ನಲಿಂಗನಿಷ್ಠವಾದಾಗ ಲವ್, ಪ್ರೇಮ ಆಗ್ಬೋದು, ಏನಾಗ್ಬೋದು, ಅದು ಹೋಗಲಿ. ಅಂತೂ ಪ್ರೀತಿ ಅನ್ನೋದು 3 ಮಜಲುಗಳಿವೆ. ಈಗ ಇಲ್ಲಿ ಅದನ್ನೇ ಅನುರಜ್ಯತೆ ಅಂತ, ಭಗವಂತನ ಗುಣಗಳ ಅತಿಶಯವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಭಗವಂತನ ಭಕ್ತಿ ಹೆಚ್ಚುತ್ತಾ ಇದೆ. ಭಕ್ತಿ ಹೆಚ್ಚುತ್ತಾ ಅದರಿಂದ ಆ ಭಕ್ತಿಯಿಂದ ಆನಂದ, ಭಕ್ತಿಯೇ ಕೊನೆಗೆ ಆನಂದ ರೂಪವಾಗಿಬಿಡುತ್ತೆ. ಅದು ಪ್ರಹೃಷ್ಯತೆ ಅಂತ, ಭಗವಂತನ ಭಕ್ತಿಯಿಂದಾಗಿ ಭಗವಂತನ ಗುಣಗಾನ ಕೇಳಿದಾಗ ನಮಗೆ ತುಂಬ ಇಷ್ಟವಾದವ್ರನ್ನ ಹೊಗಳಿದ್ರೆ ಖುಷಿ ಆಗೋದಿಲ್ಲ ನಮಗೆ. ಯಾವಾಗಲೂ ಅಷ್ಟೇ ಅಲ್ಲ, ನಮಗೆ ಇಷ್ಟವಾದವ್ರನ್ನ ಹೊಗಳಿಬಿಟ್ರೆ ಭಾರಿ ಖುಷಿ ಆಗುತ್ತೆ. ನಮಗೆ ಇಷ್ಟವಾಗದವರನ್ನು ಹೊಗಳಿದ್ರೆ ಸಿಟ್ಟು ಬರ್ತದೆ, ಅವನು ಬೈದರೆ ಖುಷಿ ಆಗುತ್ತೆ. ಖುಷಿಯಾಗಲಿಕ್ಕೆ ಕಾರಣ ನಮ್ಮ ಇಷ್ಟ ಅನಿಷ್ಟ, ನಮ್ಮ ಮಾನಸಿಕ ಸ್ಥಿತಿ ಹೊರತು ವಸ್ತುಸ್ಥಿತಿ ಅಲ್ಲ. ವಸ್ತು ಹೇಗೂ ಇರ್ಬೋದು, ನಮಗೆ ಇಷ್ಟ ಆಗಿದ್ದರೆ ಆ ವಸ್ತು, ಅದನ್ನು ಹೊಗಳಿದಾಗ ಖುಷಿ ಆಗುತ್ತೆ. ಒಬ್ಬರು ಒಂದು ಪುಸ್ತಕ ಬರೆದಿದ್ದರು. ಒಬ್ಬರು ಕರ್ನಾಟಕದ ಅಪ್ಪರ ಕರ್ನಾಟಕದಲ್ಲಿದ್ದ ಒಬ್ಬ ಸ್ವಾಮಿಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು. ಆ ಪುಸ್ತಕ ಓದ್ತಾ ಇದ್ದೆ ನಾನು. ನೋಡಿ, ಮನುಷ್ಯನಿಗೆ ಒಂದೇ ಸಂಗತಿ ಇಷ್ಟವಾದಾಗ ಅದನ್ನು ಹೊಗಳಲಿಕ್ಕಾಗತ್ತೆ, ಅನಿಷ್ಟವಾದಾಗ ಬೈಲಿಕ್ಕಾಗತ್ತೆ. ಒಂದೇ ಸಂಗತಿ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಅದರಲ್ಲಿ ಒಂದು ಇನ್ಸಿಡೆಂಟ್ ಬರೆದಿದ್ದಾರೆ ಅವರು. ಒಬ್ಬರು ಸ್ವಾಮಿಗಳ ಜೀವನ ಚರಿತ್ರೆ ಅದು, ಮಾಧ್ವಯತಿಗಳದ್ದಲ್ಲ, ಬೇರೆ ಜನಾಂಗದವ್ದು ಬಿಡಿ. ಅದರಲ್ಲಿ ಏನು ಅಂದರೆ, ಆ ಸ್ವಾಮಿಗಳು ಕೂತಿದ್ರಂತೆ, ದೇವ್ರ ಪೂಜೆ ಕೂತಿದ್ರಂತೆ. ಒಬ್ಬ ಫಾರಿನರ್ ಭೇಟಿಗೆ ಬಂದಂತೆ. ಅವ್ರು ತಕ್ಷಣ ದೇವ್ರ ಪೆಟ್ಟಿಗೆನಲ್ಲೇ ಬಿಟ್ಟು ಮಾತಾಡಲಿಕ್ಕೆ ಬಂದರು ಇವನ ಹತ್ರ. ಇವ್ರು ಬರೀತಾರೆ, ಏನು ಅನುಕಂಪೆ, ಏನು ಜೀವಾನುಕಂಪೆ. ಒಬ್ಬ ವಿದೇಶಿಯ ಬಂದರೆ ನಾವು ಪೂಜೆ ಮಾಡೋ ದೇವರ ಪೆಟ್ಟಿಗೆನಲ್ಲೇ ಕಟ್ಟಿಟ್ಟು ಪೂಜೆ ಅವ್ನು ಭೇಟಿ ಕೊಟ್ಟರು, ಏನು ಅನುಕಂಪೆ ಅಂತ. ಅವ್ರ ಮೇಲೆ ಗೌರವ ಇಲ್ಲದೇ ಇದ್ದರೆ, ಇವರಿಗೆ ಫಾರಿನರ್ಸ್ ಬಂದರೆ ದೇವರು ಇಲ್ಲ, ದಿಂಡ್ರು ಎಲ್ಲ ಬಿಟ್ಟು ಬರ್ತಾರೆ ಸ್ವಾಮಿಗಳನ್ನು ಬರೀತಾರೆ. ಅಂದರೆ ಒಂದೇ ಸಂಗತಿ, ನಿಮಗೆ ಗೌರವ ಇದ್ದರೆ ಹೊಗಳಲಿಕ್ಕೂ ಉಪಯೋಗ ಆಗುತ್ತೆ, ಗೌರವ ಇದ್ದರೆ ಟೀಕೆ ಮಾಡಲಿಕ್ಕೂ ಆಗುತ್ತೆ. ಆದ್ದರಿಂದ ಒಂದು ವಸ್ತು ಅದು ಅನುರಜ್ಯತೆ, ನಮಗೆ ಅನುರಾಗ ಬಂದಾಗ ಅಂಥ ಭಗವಂತನ ಬಗ್ಗೆ ಯಾರು ಏನು ಹೇಳಿದರೂ ಖುಷಿಯಾಗಿ ಸಂತೋಷವಾಗಿ ಕುಪ್ಪಳಿಸಿ ಬಿಡ್ತೇವೆ, ಆನಂದದಿಂದ ಕುಪ್ಪಳಿಸಿ ಬಿಡ್ತೇವೆ. ಈ ಭಜನೆ ಮಾಡ್ತಾ ಕುಣಿತೇವಲ್ಲ ನಾವು ಜನರು, ಆ ಕುಣಿಯುವುದೇ ಯಾಕೆಂದರೆ ಆನಂದ ಅಲ್ವ ಅದು. ಆನಂದ ಆಗದೆ ಯಾರಾದ್ರು ಕುಣಿತಾರ? ಆನಂದದಲ್ಲಿ ಕುಣಿದು ಕುಪ್ಪಳಿಸಿ ಬಿಡ್ತೇವೆ. ಕಾರಣ ಒಂದೊಂದು ಭಗವಂತನ ಗುಣಾನುಸಂಧಾನದಲ್ಲೂ ಆಗುವ ಆನಂದವನ್ನು ನಾವು ನೆಗೆದು ಕುಪ್ಪಳಿಸಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ನಮ್ಮ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಓವರ್ ಜಾಯ್ ಅದು ಜಂಪಿಂಗ್. ಹಾಗಾಗಿ ಪ್ರಹರ್ಷತೆ, ಇಡೀ ಜಗತ್ತು ನಿನ್ನ ಗುಣವನ್ನು ಕಂಡು ರೋಮಾಂಚಗೊಂಡು ಕುಣಿದಾಡ್ತಾ ಇದೆ, ಸಂತೋಷದಿಂದ ಕುಣಿತಾ ಇದೆ. ಎಲ್ಲರೂ ಭಗವಂತನ ಗುಣಗಾನ ಮಾಡಿ ಕುಣಿದಾಡ್ತಾ, ಇದು ಅವನಿಗೆ ಆದ ವಿಷನ್ನು. ಎಷ್ಟೋ ಜನ ಜ್ಞಾನಿಗಳು ಹಾಗೆ ಮಾಡಿದ್ದಾರೆ, ಇವನಿಗೆ ಒಳಗಿಂದ ಹಾಗೆ ಕಾಣ್ತಾ ಇದೆ. ಜಗತ್ ಪ್ರಹರ್ಷತಿ ಅನುರಜ್ಯತೆ ಚ. ಅಷ್ಟೇ ಅಲ್ಲ, ಭಗವಂತನನ್ನು ಮೆಚ್ಚಿಕೊಂಡವರು, ನಾನಾಗ 2 ಥರ, ಭಗವಂತನ ಗುಣಗಾನವನ್ನು ಕೇಳಿ ಖುಷಿಪಟ್ಟವರು ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ, ಭಗವಂತನನ್ನು ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಭಗವಂತನನ್ನು ನೋಡಿ ಹೆದರಿಕೆ, ಭಗವಂತನ ರೂಪವನ್ನು ಕಂಡು ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಎಂದು ಈ ದುಷ್ಟಶಕ್ತಿಗಳು ಹೆದರಿ ಓಡ್ತಾ ಇವೆ, ದಿಕ್ಕುಗೆಟ್ಟು ಓಡ್ತಾ ಇವೆ. ಕಾಂದಿಶೀಕ ಅಂದ್ ಯಾವ ದಿಕ್ಕಿಗೆ ಓಡಲಿ ಅಂತ ದಿಕ್ಕುಗೆಟ್ಟು ಓಡ್ತಾ ಇವೆ. ಯಾಕೆಂದರೆ ನಿನ್ನನ್ನು ನೋಡಿ ಗಾಬರಿ, ಇದು ಅವನಿಗೆ ಯಾವ ದರ್ಶನ. ಭಗವಂತನನ್ನು ನೋಡಿ ದುಷ್ಟಶಕ್ತಿಗಳು ಹೆದರಿಕೊಂಡು ಓಡ್ತಾ ಇವೆ. ಸಾತ್ವಿಕರು ಅದನ್ನು ಕಂಡು ಸಂತೋಷದಿಂದ ಕುಣಿದಾಡ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ. ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಹ. ಎಲ್ಲ ಸಿದ್ಧರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಸಿದ್ಧಿ ಪಡೆದವರು ಅಂದರೆ ಭಗವಂತನನ್ನು ಕಂಡವರು ಅಥವಾ ಭಗವಂತನ ಸಾಧನೆಯ ದಾರಿಯಲ್ಲಿ ಮುಂದಕ್ಕೆ ಸಾಗಿ ಒಂದು ರೀತಿಯ ಒಂದು ಹಂತದಲ್ಲಿ ಸಿದ್ಧಿ ಪಡೆದವರು. ಅಂಥ ಜ್ಞಾನಿಗಳೆಲ್ಲ ಸರ್ವೇ ನಮಸ್ಯಂತಿ, ಎಲ್ಲರೂ ಕೂಡ ತಾನು ಒಬ್ಬನೇ ಅಲ್ಲ, ಅವನಿಗೆ ಕಾಣ್ತಾ ಇದೆ ನಾನು ಒಬ್ಬನೇ ಅಲ್ಲ, ಇಡೀ ಜಗತ್ತು ಮಣೀತಾ ಇದೆ ಕೃಷ್ಣನ ಮುಂದೆ. ಇದು ಅವನಿಗೆ ಆದ ವಿಶ್ವರೂಪವನ್ನು ಕಂಡು ವಿಶ್ವದ ಪ್ರತಿಯೊಂದು ಸಜ್ಜನರು, ಪ್ರತಿಯೊಬ್ಬ ಸಾತ್ವಿಕನು ಸರ್ವೇ ನಮಸ್ಯಂತಿ ಅಂದರೆ ಬರೇ ನಮಂತಿ ಅಲ್ಲ, ನಮಸ್ಯಂತಿ ಅಂತ. ಇದೊಂದು ವಿಶಿಷ್ಟವಾದ ಅರ್ಥದ ಶಬ್ದ. ಸಂಸ್ಕೃತದಲ್ಲಿ ಗೌರವಪೂರ್ವಕವಾಗಿ ಪೂಜಾತ್ವೇನ ಮಣಿದು ಹೊಗಳುವುದಕ್ಕೆ ನಮಸ್ಯಂತಿ ಅಂತ ಪ್ರಯೋಗ ಮಾಡ್ತಾರೆ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಹ, ಜ್ಞಾನಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ.
ಭಾವುಕರು ಭಕ್ತಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ದುಷ್ಟಶಕ್ತಿಗಳು ಹೆದರಿ ಓಡ್ತಾ ಇವೆ. ಆ ಭಗವಂತನ ಹೇಗೆ ನರಸಿಂಹನನ್ನು ಕಂಡು ಹಿರಣ್ಯಕಶಿಪು ತತ್ತರಿಸಿ ಹೋದ, ಹಾಗೆ ದುಷ್ಟಶಕ್ತಿಗಳು ಹೆದರಿ ಹೇಗೆ ತಪ್ಪಿಸಿಕೊಳ್ಳುವುದು ಇವನ ಕೈಯಿಂದ ಅಂತ ಓಡ್ತಾ ಇವೆ. ಜ್ಞಾನಿಗಳು ಭಾವುಕರು ಪ್ರಹ್ಲಾದನ ಹಾಗೆ, ಪ್ರಹ್ಲಾದ ಓಡಲಿಲ್ಲ, ಸಣ್ಣ ಹುಡುಗ ಆದರೂ ಕೂಡ ನೇರ ಭಗವಂತನ ಹತ್ರ ಹೋಗಿ ಸ್ತೋತ್ರ ಮಾಡಿದ. ಹಾಗೆ ಜ್ಞಾನಿಗಳು ಸಂತೋಷದಿಂದ ಕುಣಿತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾನೆ. ಅಂದರೆ ಒಟ್ಟಿನಲ್ಲಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಭಗವಂತನ ಬಗ್ಗೆ ಹೇಗೆ ಪ್ರತಿಕ್ರಿಯೆ ತೋರಿಸ್ತಾರೆ, ಆ ವಿಶ್ವರೂಪ ದರ್ಶನದಲ್ಲಿ ಆ ಜನಾಂಗದ ಪ್ರತಿಕ್ರಿಯೆ ಅವನಿಗೆ ಕಂಡಿದೆ. ಇದೆಲ್ಲ ಆದಮೇಲೆ ಕೃಷ್ಣ ಅಂತ ಹೇಳ್ತಾನೆ, ಇದೆಲ್ಲ ಸ್ಥಾನೇ, ಇದೆಲ್ಲ ನಿಜವಾದ ಸಂಗತಿ. ನಿನ್ನನ್ನು ನೋಡಿ ಸಂತೋಷಪಟ್ಟದ್ದು ಅದು ಸರಿಯಾದ ವಿಷಯ. ನಿನ್ನನ್ನು ನೋಡಿ ಭಕ್ತಿ ಅತಿಶಯದಿಂದ ನಿನ್ನನ್ನು ಸ್ತೋತ್ರ ಮಾಡಿ ನಿನ್ನ ನಮಸ್ಕರಿಸುತ್ತಾ ಇರುವುದು ನ್ಯಾಯವಾದ ವಿಷಯ. ದುಷ್ಟಶಕ್ತಿಗಳು ಹೆದರಿ ಓಡಿದ್ದು ಸರಿಯೇ, ಇದರಲ್ಲಿ ಯಾವುದೂ ಅಸಂಗತವಾದದ್ದಿಲ್ಲ. ಸ್ಥಾನೇ, ಎಲ್ಲವೂ ನ್ಯಾಯವಾಗಿ ಉಚಿತವಾಗಿರತಕ್ಕಂಥ ಯುಕ್ತವಾದ ಸಂಗತಿಗಳು, ಇದರಲ್ಲಿ ಯಾವುದೂ ಅನುಪಮನ್ನವಾದದ್ದಿಲ್ಲ. ಯಾಕೆ ಅಂದರೆ ಕಸ್ಮಾಚ್ಯತೆ ನನಮಸ್ಯೇರನ್ ಮಹಾತ್ಮನ್, ಯಾಕೆ ನಿನಗೆ ನಮಸ್ಕಾರ ಮಾಡದೇ ಇದ್ದಾರೋ, ನಿನ್ನ ಮಹಿಮೆ ಗೊತ್ತಾದವರು ಯಾರಾದರೂ ನಿನಗೆ ನಮಸ್ಕಾರ ಮಾಡದೆ ಬಿಡ್ತಾರಾ? ಕಸ್ಮಾಚ್ಯತೆ ನನಮಸ್ಯೇರನ್, ನಿನಗೆ ನಮಸ್ಕಾರ ಮಾಡದೆ ಯಾರು ಬಿಟ್ಟಾರೋ, ಯಾಕೆ ಬಿಟ್ಟಾರೋ? ಯಾಕೆ? ನೀನು ಮಹಾತ್ಮ ಅಲ್ವಾ? ಮಹಾತ್ಮ, ಮಹಾನ್ ಅಂದರೆ ಪೂರ್ಣ ಅಂತ, ಪರಿಪೂರ್ಣವಾದ ಆತ್ಮ, ಪೂರ್ಣಾತ್ಮ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದು, ನೀನು ಪರಿಪೂರ್ಣವಾದ ಆತ್ಮ. ಜಗತ್ತಿನಲ್ಲಿ ಅನಂತ ಆತ್ಮಗಳಿವೆ. ಅವು ಎಲ್ಲವೂ ಕೂಡ ಅವರವರ ಯೋಗ್ಯತೆಗೆ ತಕ್ಕ ಪೂರ್ಣವೂ ಆಗ್ಬೋದು. ಒಂದು ಕಾಲದಲ್ಲಿ ಮೋಕ್ಷಕ್ಕೆ ಹೋದಾಗ ಜೀವರು ಅವರವರ ಯೋಗ್ಯತೆ ತಕ್ಕಂತೆ ಪೂರ್ಣ ಆಗ್ತಾರೆ. ಅಂದರೆ ಪರಿಪೂರ್ಣರು ಎಂದೂ ಆಗೋಲ್ಲ. ಪೂರ್ಣರು ಆಗಬಹುದು ಹೊರತು ಯಾರೂ ಪರಿಪೂರ್ಣರಾಗೋದಿಲ್ಲ. ಪರಿಪೂರ್ಣರು ಅಂದರೆ ಎಲ್ಲ ಬಗೆಯಿಂದಲೂ ಪೂರ್ಣತೆ, ಅಂದರೆ ಕಾಲತಃ, ದೇಶತಃ, ಅವಯವತಃ, ರೂಪೇಶು, ಎಲ್ಲ ರೂಪಗಳಲ್ಲಿ, ಎಲ್ಲ ಕಾಲ, ಮತ್ತು ಅನಂತವಾದ ಪೂರ್ಣತೆ. ಅದು ಯಾರಿಗೆ? ಒಬ್ಬನಿಗೆ ಮಾತ್ರ. ಅದರಿಂದ ಪರಿಪೂರ್ಣನಾದವ ಒಬ್ಬನೇ. ಪೂರ್ಣರಾದವರು ತುಂಬ ಇರ್ಬೋದು. ಪೂರ್ಣ ಅಂದರೆ ಅವರ ಯೋಗ್ಯತೆಗೆ ಎಷ್ಟು. ಈಗ ಒಂದು 50 ಪಾತ್ರೆ ತಂದಿಡೋದು, ಉದ್ಧರಣೆ, ಅದಕ್ಕೆ ನೀರು ಅದು ತುಂಬ ಆಯಿತು, ಫುಲ್ ಆಯಿತು. ಉದ್ಧರಣೆಯ ನಂತರ ಲೋಟ ತಂದಿಟ್ಟು ಅದರಲ್ಲಿ ಒಂದು ಉದ್ಧರಣೆ ನೀರಾಗಿದ್ರೆ ಫುಲ್ ಆಗಲಿಲ್ಲ, ಆ ಲೋಟಕ್ಕೆ ನೀರು ಹಾಕಿದೆ, ಅದು ಪೂರ್ಣ ಆಯಿತು. ತಂಬಿಗೆ ಅದು ಪೂರ್ಣ ಆಯಿತು, ಕೊಡಪಾನ ಅದು ಪೂರ್ಣ ಆಯಿತು, ಹಂಡೆ ಅದು ಪೂರ್ಣ ಆಯಿತು. ಆದರೆ ಎಲ್ಲವೂ ಅಪೂರ್ಣ ಅಲ್ವಾ? ಅಪೂರ್ಣತೆ ಜೊತೆಗಿರುವ ಪೂರ್ಣತೆ ಅದು ಪರಿಪೂರ್ಣತೆ ಅಲ್ಲ, ಪರಿಪೂರ್ಣತೆ. ಅಪೂರ್ಣ ಸಮಾನಾಧಿಕರಣಂ ಪೂರ್ಣತ್ವಂ, ಅಪೂರ್ಣತ್ವ ಸಮಾನಾಧಿಕರಣಂ ಪೂರ್ಣತ್ವಂ. ನಮಗೆ ಅಪೂರ್ಣತ್ವ ಇಲ್ಲದ ಪೂರ್ಣತೆ ಅದು ಪರಿಪೂರ್ಣ ಅಂದ. ಮಹಾತ್ಮ ಅಂದರೆ ಪರಿಪೂರ್ಣವಾದ ಆತ್ಮ, ಪರಿಪೂರ್ಣವಾದ ಆತ್ಮ. ಅದರಲ್ಲಿ ಆಚಾರ್ಯರು ಪರಿಪೂರ್ಣ ಗುಣಾರ್ಣವಾಯ ಅಂತಾರೆ. ಬರೇ ಪೂರ್ಣ ಅಲ್ಲ, ಅದು ಪರಿಪೂರ್ಣ ಅಂತಂದರೆ ಅದು ಅಸಾಧಾರಣವಾದ ಕ್ವಾಲಿಟಿ. ಅದು ಭಗವಂತನಲ್ಲಿ ಒಬ್ಬನೇ ಪರಿಪೂರ್ಣ, ಉಳಿದವರೆಲ್ಲ ಪೂರ್ಣರಾಗಬಹುದು. ಒಂದು ಹಂತದಲ್ಲಿ ಪೂರ್ಣತೆ ಅಂದರೆ ಅದು ರಿಲೇಟಿವ್ ಪೂರ್ಣತೆ. ಆದರೆ ನಿರವಧಿಕವಾದ ಪೂರ್ಣತೆ ಅನ್ನೋದು ಪರಿಪೂರ್ಣತೆ, ಅದು ಭಗವಂತನಲ್ಲಿ. ಹಾಗಾಗಿ ಹೇಳ್ತಾನೆ, ಮಹಾತ್ಮ ನೀನು ಪರಿಪೂರ್ಣವಾದ ಆತ್ಮ. ಆತ್ಮ ಅಂದ್ರೇ ನಾವು ಅದರ ಅರ್ಥ ಚಿಂತನೆ ಮಾಡಿದರೆ ಜೀವಾತ್ಮ ಅಂತ ಹೇಳ್ತೇವೆ ನಾವು. ಆದರೆ ಆತ್ಮ ಅನ್ನೋದಕ್ಕೆ ಆಚಾರ್ಯರು ಮಹಾಭಾರತದ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ತುಂಬ ಕಡೆ ಆ ಪ್ರಸಿದ್ಧವಾದ ಅರ್ಥ, ಯಚ್ಚಾಪ್ನೋತಿ ಯದಾತ್ಮೇತಿ ಭಣ್ಯತೆ ಅಂತ. ಅಲ್ಲಿ ನಿಜವಾಗಿ ಆತ್ಮ ಶಬ್ದಕ್ಕೆ ಇದು ವೇದವ್ಯಾಸರು ಕೊಟ್ಟಿರತಕ್ಕಂಥ ಅರ್ಥ. ಆಪ್ನೋತಿ ಇತಿ ಆತ್ಮ ಅಂತ. ಆಪ್ನೋತಿ ಅಂದರೆ ನಿಜವಾದ ಅರ್ಥ ಏನು ಗೊತ್ತುಂಟೆ? ವ್ಯಾಪ್ನೋತಿ ಅಂತ. ಎಲ್ಲ ಆಮ್ನಿ ಪ್ರೆಸೆಂಟು ಅಂತ ಅರ್ಥ. ಜೀವರು ಆಮ್ನಿ ಪ್ರೆಸೆಂಟೇ ಅಲ್ಲ. ಆ ಅರ್ಥದಲ್ಲಿ ಆಪ್ನೋತಿ ಅಂದರೆ ವ್ಯಾಪ್ನೋತಿ. ಯಾರು ಎಲ್ಲ ಕಡೆಯೂ ತುಂಬಿದ್ದಾನೋ ಅವನು ಆತ್ಮ ಅಂತ ಹೇಳಿದರೆ ಜೀವಾತ್ಮರು ಆಗೋದೇ ಇಲ್ಲ. ಜೀವಾತ್ಮರಿಗೆ ಯಾಕೆ ಹೇಳ್ತಾರೆ ಗೊತ್ತುಂಟಾ? ಅದು ಮತ್ತೆ ಪೂರ್ಣ ಅಂತ ಹೇಳಿದ ಹಾಗೆ ಒಂದು ಹಂತದ ರಿಲೇಟಿವ್ ವ್ಯಾಪ್ತಿ. ಏನು? ಜೀವ ಇರುವುದು ಸ್ಮಾಲರ್ ದ್ಯಾನ್ ಆ್ಯನ್ ಆ್ಯಟಮ್, ಪರಮಾಣುವಿಗಿಂತ ಸಣ್ಣದಾಗಿರತಕ್ಕ ಜೀವ ಈ ಇಡೀ ದೇಹದಲ್ಲಿ ವ್ಯಾಪಿಸ್ತಾನಲ್ಲ ತನ್ನ ಪ್ರಕಾಶದ ಮೂಲಕ. ಅದಕ್ಕೆ ಆತ್ಮ ಅಂತ ಅನ್ನೋದವನಿಗೆ. ಆತ್ಮ ಅಂದರೆ ವ್ಯಾಪ್ನೋತಿ ಸಮಸ್ತಂ ದೇಹಂ ಸ್ವಪ್ರಕಾಶತೆಯ, ಪ್ರಕಾಶೇನೇ ವ್ಯಾಪ್ನೋತಿ. ಹಾಗೆಂದರೆ ಅಲ್ಲಿದೆ ಲೈಟು, ಬಲ್ಬು, ಅದರ ಬೆಳಕು ಇಡೀ ಕೋಣೆಯಲ್ಲಿಲ್ವ? ಹಾಗೆ ಆತ್ಮ ಎಲ್ಲೋ ಹೃದಯದಲ್ಲಿ ಒಂದು ಕಡೆ ಇದೆ, ಹೃತ್ಕಮಲ ಮಧ್ಯದಲ್ಲಿದೆ. ಹೃತ್ಕಮಲ ಮಧ್ಯ ಅಂದರೆ ನಮಗೆ ಹೃತ್ಕಮಲ ಎಲ್ಲಿ ಉಂಟು ಈ ಕಮಲ ಅಂತ ಹೇಳ್ತಾರೆ. ನಮಗೆ ಅದನ್ನು ಥೈಮಸ್ ಗ್ಲ್ಯಾಂಡು ಅಂದರೆ ಅರ್ಥ ಆಗುತ್ತೆ. ಥೈಮಸ್ ಗ್ಲ್ಯಾಂಡು ಅಂತ ಇದೆ ಅಂತ ಹೇಳಿದರೆ ಹೈಸ್ಕೂಲ್ನ ಮಕ್ಕಳಿಗೂ ಅರ್ಥ ಆಗುತ್ತೆ. ಯಾಕಂದರೆ ಊರು ಹೊಡೆದಿರ್ತಾವೆ. ಥೈಮಸ್ ಗ್ಲ್ಯಾಂಡು ಎಲ್ಲಿದೆ ಅಂದರೆ
ಹೃದಯದಲ್ಲೆಲ್ಲ, ಟೆಕ್ಸ್ಟ್ ಬುಕ್ಕಿನಲ್ಲಿದೆ. ಥೈಮಸ್ ಗ್ಲ್ಯಾಂಡ್ ಎಲ್ಲಿದೆ? ಟೆಕ್ಸ್ಟ್ ಬುಕ್ಕಿನಲ್ಲಿದೆ ಅಂತ. ಓ ಪಾಪ, ಅದಕ್ಕೆ ಅದೇನು ಗೊತ್ತು, ಊರು ಹೊಡೆದು ಗೊತ್ತು. ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ, ಅದೇ ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪಿ ಅಧೋಮುಖಂ, ಕೆಳಮುಖವಾದ ಕಮಲದ ಮೊಗ್ಗಿನಂತೆ ಇರತಕ್ಕಂಥದ್ದು ಥೈಮಸ್ ಗ್ಲ್ಯಾಂಡ್. ಥೈಮಸ್ ಗ್ಲ್ಯಾಂಡನ್ನೇ ವರ್ಣನೆ ಮಾಡಿದವರು. ಇವತ್ತು ಥೈಮಸ್ ಗ್ಲ್ಯಾಂಡನ್ನು ನೋಡಿದವರಿಗೆ ಇದನ್ನು ಹೇಳಿದ್ರೆ ಗೊತ್ತಾಗುತ್ತೆ. ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪಿ, ಮೇಲಿನಿಂದ ಕಂಠನಾಳ ಇದೆ, ಅದು ಪದ್ಮದ ಕಮಲದ ನಾಳ. ಕೆಳಗಿನಿಂದ ಥೈಮಸ್ ಗ್ಲ್ಯಾಂಡ್ ಕೆಳಮುಖವಾದ ಕೆಂಪು ತಾವರೆ, ಬಿಳಿದಾವರೆ ಅಲ್ಲ, ಕೆಂದಾವರೆಯ ಮೊಗ್ಗಿನಂತೆ ಆ ಥೈಮಸ್ ಗ್ಲ್ಯಾಂಡ್ ಇದೆ. ಹಾಗೇ ಇದೆ, ಕೆಂದಾವರೆಯ ಮೊಗ್ಗಿನಂತೆ ಇದೆ ಅದು ಮಾಂಸಪಿಂಡ. ಅದರ ಮಧ್ಯದಲ್ಲಿ ತಸ್ಯ ಮಧ್ಯೆ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಅದರ ಒಳಗೆ ಒಂದು ಸಣ್ಣ ಮಹಾವಕಾಶ ಸಂಯುತ ಅಂತಾರೆ ನಾರಾಯಣ ಪಂಡಿತರು. ಇಡೀ ಜಗತ್ತಿನ ಎಲ್ಲ ಶಕ್ತಿಗಳೂ ತುಂಬಿರತಕ್ಕಂಥ ಒಂದು ಸಣ್ಣ ಸ್ಪೇಸ್ ಇದೆ. ನಾವು ಗುರುತಿಸಲಾಗದಂತಹ ಒಂದು ಸಣ್ಣ ಸೂಜಿ ಮನೆಗಿಂತ ಸೂಕ್ಷ್ಮವಾದ ಒಂದು ಸ್ಪೇಸು. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಅಲ್ಲೇ ಜೀವ ಇದೆ, ಅಲ್ಲೇ ಪ್ರಾಣದೇವರಿದ್ದಾರೆ, ಅಲ್ಲೇ ಮನಸ್ಸು ಅಂದರೆ ರುದ್ರದೇವರಿದ್ದಾರೆ, ಅಲ್ಲೇ ಸಮಸ್ತ ಇಂದ್ರಿಯಾಭಿಮಾನ ದೇವತೆಗಳಿದ್ದಾರೆ, ಅಲ್ಲಿ ಭಗವಂತ ಇದ್ದಾನೆ. ಇಡೀ ವಿಶ್ವಶಕ್ತಿ ಅಲ್ಲಿದೆ. ಅದನ್ನು ಜೀವ ಇರುವುದಲ್ಲಿ ಆ ಥೈಮಸ್ ಗ್ಲ್ಯಾಂಡಿನ ಮಧ್ಯದ ಒಂದು ಸಣ್ಣ ಸ್ಪೇಸಿನಲ್ಲಿ. ಆದರೆ ಇಡೀ ದೇಹದಲ್ಲಿ ಚಟುವಟಿಕೆ ಉಂಟು ನೋಡಿ. ಈ ಕಾಲಿನಲ್ಲಿ ಮುಳ್ಳು ಚುಚ್ಚಿದ್ರೂ ಗೊತ್ತಾಗತ್ತೆ. ಇಲ್ಲಿ ಇಡೀ ತಲೆಯಿಂದ ಕಾಲಿನ ತನಕದ ಇಡೀ ದೇಹದ ಸೆನ್ಸೇಷನು ಗ್ರಹಣ ಮಾಡಲಿಕ್ಕೆ ಬೇಕಾದಂಥ ಪ್ರಕಾಶ ಅದನ್ನು ಆಪ್ನೋತಿ ಅಂದರೆ ಪ್ರಕಾಶೇನ ವ್ಯಾಪ್ನೋತಿ ಸಮಗ್ರಂ ದೇಹಂ ಇತ್ಯಾತ್ಮ ಅಂತ. ವಸ್ತುತಃ ಎಲ್ಲ ಕಡೆ ವ್ಯಾಪಿಸಿರುವ ಒಂದು ಆತ್ಮಶಬ್ದದ ಮುಖ್ಯಾರ್ಥ ಪರಮಾತ್ಮನೇ. ಆಮೇಲೆ ಆದತ್ತೆ ಆದಾನ, ಆಪ್ನೋತಿ ಇತಿ ಆದತ್ತೆ ಇತಿ ಆತ್ಮ ಅಂದರು. ಸ್ವೀಕರಿಸುವುದು ಅಂದರೆ ಅವನಿಗೆ ಬೇಕಾದ್ದನ್ನು ಸ್ವೀಕಾರ ಮಾಡ್ತಾನೆ, ಚೇತನಕ್ಕಿರತಕ್ಕಂಥ ಧರ್ಮ. ಆದರೆ ಭಗವಂತ ಬಹಳ ತಮಾಷೆ. ಅವನ ಆದತ್ತೆಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಅಂತ. ಅದನ್ನು ಏನು ಕೊಟ್ಟರು ಅದನ್ನು ಭಕ್ತರು ಕೊಟ್ಟದ್ದನ್ನು ಸ್ವೀಕಾರ ಮಾಡತಕ್ಕವ ಆತ್ಮ. ಎಚ್ಚ ಅತಿ ವಿಷಯಾನಿಹ, ಇದು ಇನ್ನೊಂದು ವಿಷಯ ಜೀವನವನ್ನದು. ಈ ದೇಹದಲ್ಲಿ ಕೂತುಕೊಂಡು ಕಣ್ಣಿನ ಮೂಲಕ ರೂಪವನ್ನು, ಕಿವಿಯ ಮೂಲಕ ಶಬ್ದವನ್ನು, ಮೂಗಿನ ಮೂಲಕ ಗಂಧವನ್ನು, ನಾಲಿಗೆಯ ಮೂಲಕ ರಸವನ್ನು, ತೊಗಲಿನ ಮೂಲಕ ಸ್ಪರ್ಶವನ್ನು, ಈ ವಿಷಯಾನುಭವವನ್ನು ಮಾಡತಕ್ಕವನು ಆತ್ಮ ಅಂತ. ಇದು ಸುಮಾರಾಗಿ ಜೀವನಿಗೆ ಅನ್ವಯವಾಗದ್ದು. ಆದರೆ ಇಂದ್ರಿಯದ ಒಳಗೆ ಹೃಷಿಕೇಶ ಅವನೇ ಅಲ್ವ, ಸ್ಥಾನೇ ಹೃಷಿಕೇಶ ಅಂತ ಮೊದಲೇ ಹೇಳಿಬಿಟ್ಟಿದ್ದಾನೆ ಅರ್ಜುನ. ಹೃಷಿಕೇಶ ಅಂದರೆ ಹೃಷಿಕ ಅಂದರೆ ಇಂದ್ರಿಯಗಳ ಒಳಗಿದ್ದು ನಿಜವಾಗಿ ಅದನ್ನು ಸಾರ ಗ್ರಹಣ ಮಾಡುವನು ಅವನೇ. ಅವನು ಬಿಟ್ಟದ್ದನ್ನು ನಾವು ಗ್ರಹಣ ಮಾಡುವುದು. ಆದ್ದರಿಂದ ವಿಷಯಾನ್ನ ಅತಿ ಕೂಡ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ ಮುಂದೆ ಬರುತ್ತೆ ಈ ಮಾತು. ಎಲ್ಲ ವಿಷಯಗಳನ್ನು ಅವನು ಸ್ವೀಕಾರ ಮಾಡ್ತಾ ಅನುಭವಿಸ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಯಚ್ಚಾತಿ ವಿಷಯ ಅನ್ನೋದು ಮುಖ್ಯತಃ ಭಗವಂತನಿಗೆ. ಆಮೇಲೆ ಯಚ್ಚಾಸ್ಯ ಸಂತತೋ ಭಾವ, ನಿರಂತರವಾದ ಇರುವಿಕೆ ಅಂದರೆ ನಿತ್ಯತ್ವ. ಇದು ಆತ್ಮಶಬ್ದಕ್ಕೆ ಅತ್ತಿ, ಆಪ್ನೋತಿ, ಆದತ್ತೆ ಅನ್ನತಕ್ಕಂಥದ್ದು ಏನು ಧಾತುಗಳ ಮೂಲಕ ತಗೊಂಡ್ರು. ಸಂತತೋ ಭವ ಅನ್ನುವುದು ಕೂಡ ಆಪ್ನೋತಿ ಅಂತಲೇ, ವ್ಯಾಪ್ನೋತಿ, ಕಾಲತಃ ವ್ಯಾಪ್ನೋತಿ, ದೇಶತಃ ವ್ಯಾಪ್ನೋತಿ. ಹೀಗೆ ನಿತ್ಯವಾದ, ಎಲ್ಲ ಕಡೆಯೂ ತುಂಬಿರುವ, ಎಲ್ಲ ವಿಷಯಗಳನ್ನು ತಾನು ಅನುಭವಿಸಿ ಜೀವನಿಗೆ ಅನುಭವ ಕೊಡುವ, ಎಲ್ಲವನ್ನೂ ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ಅಂತ ಅರ್ಥ. ಹಾಗೆ ಆತ್ಮಶಬ್ದಕ್ಕೆ ಮುಖ್ಯ ಅರ್ಥ ಅದನ್ನೇ ಗೌಣಸ್ಥೆಯನ್ನು ಆತ್ಮಶಬ್ದ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿದವ್ಯ. ಆತ್ಮನನ್ನು ತಿಳಿಯಿಂದ ಪರಮಾತ್ಮ ತಿಳಿ ಅನ್ನುವ ಅರ್ಥದಲ್ಲೇ ವೇದ ಆತ್ಮಶಬ್ದವನ್ನು ಪರಮಾತ್ಮ ಅನ್ನೋ ಅರ್ಥದಲ್ಲೇ ಉಪಯೋಗಿಸೋದು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಮೃತಸ್ಯೈಷ ಸೇತು. ಎಲ್ಲಿ ತಗೊಂಡ್ರೂ ಆತ್ಮಶಬ್ದಕ್ಕೆ ಪರಮಾತ್ಮ ಅನ್ನೋ ಅರ್ಥ ಅಲ್ಲದೆ ಜೀವಾತ್ಮ ಅನ್ನೋ ಅರ್ಥದಲ್ಲಿ ಬಳಸುವುದಿಲ್ಲ ವೇದ. ಆದ್ದರಿಂದ ಇಲ್ಲಿ ಅದನ್ನೇ ಮಹಾತ್ಮನನ್ನು, ಆತ್ಮ ಅಂತಂದರೆ ಸಾಕು, ಆದರೆ ಯಾವುದು ಮಹತ್ತಾದ್ದು ಅದೇ ನಿಜವಾದ ಆತ್ಮ. ನಾವು ಮಹಾವಿಷ್ಣು ಅಂತ ಹೇಳಿದ್ರು, ಹಾಗೆ ಮಹಾವಿಷ್ಣು ಅಂತ ಹೇಳಬೇಕಾ? ವಿಷ್ಣು ಮತ್ತು ಅಣುವಿಷ್ಣು ಅಂತ ಒಬ್ಬ ಇದ್ದಾನೆ, ಅಲ್ಪ ವಿಷ್ಣು ಅಂತ. ಮಹಾವಿಷ್ಣು, ಮಹಾಗಣಪತಿ, ನಮ್ಮ ಪುರೋಹಿತರು ಹೇಳ್ತಾರೆ. ಏನು ಅಂದರೆ ಮಹಾವಿಷ್ಣು ಅಂತ ಯಾಕೆ ಹೇಳೋದು ಅಂದರೆ ವಿಷ್ಣು ಶಬ್ದಕ್ಕೆ ಒಂದು ಇನ್ಫೀರಿಯರ್ ಮೀನಿಂಗ್ ಇದೆ. ಬ್ರಹ್ಮ, ವಿಷ್ಣು, ರುದ್ರ, ಮಣ್ಣು ನೀರು ಬೆಂಕಿ. ಯೋಗಶಾಸ್ತ್ರದಲ್ಲಿ ಬ್ರಹ್ಮ ಅಂದರೆ ಮಣ್ಣು ಪೃಥ್ವಿ, ವಿಷ್ಣು ಅಂದರೆ ನೀರು, ರುದ್ರ ಅಂದರೆ ಬೆಂಕಿ. ಅಂದರೆ ಬ್ರಹ್ಮ ವಿಷ್ಣು ರುದ್ರರು ಅಂದರೆ ಮಣ್ಣು ನೀರು ಬೆಂಕಿ ಅಲ್ಲ, ಮಹಾವಿಷ್ಣು ಅಂತ. ಅಂದರೆ ಈ ನೀರು ಅನ್ನುವಂಥ ಭೌತಿಕವಾದ ಅರ್ಥ ಅಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ನಿಜವಾಗಿ ವಿಷ್ಣುವಿನಲ್ಲಿ ಮಹಾವಿಷ್ಣು, ಆಮೇಲೆ ಜೂನಿಯರ್ ವಿಷ್ಣು ಅಂತ ಒಬ್ಬ ಇಲ್ಲ. ಅದನ್ನು ಸ್ಪಷ್ಟ ಹಾಗೇ ಇಲ್ಲಿ ಆತ್ಮ ಅಂದರೆ ಪರಮಾತ್ಮನೇ. ಅವನು ಸಾಮಾನ್ಯ ಅಲ್ಲ. ಅವನು ಯಾಕೆ ಆತ್ಮ ಅಂದರೆ ಎಲ್ಲಕ್ಕಿಂತ ದೊಡ್ಡ ಮಾಮ ಅಂತ ನಮಗೆ ತಿಳುವಳಿಕೋಸ್ಕರ ಮಹಾತ್ಮನ ಅಂದ. ಅದೇ ಅಂದರೆ ಪರಿಪೂರ್ಣವಾದ ಆತ್ಮ. ನಾವೆಲ್ಲ ಅಪೂರ್ಣಾತ್ಮರು.
ನೀನು ಪರಿಪೂರ್ಣ. ನಿನ್ನನ್ನು ಕಂಡು ನಿನಗೆ ನಿನ್ನ ಕಾಲಡಿಗೆ ಮಣಿಯುವುದು, ಅದು ನಿನ್ನ ಗುಣವನ್ನು ಕೇಳಿ ಕೊಂಡಾಡಿ ಕುಣಿದಾಡುವುದು ಅದು ಸಹಜ ಅಲ್ವಾ. ಸ್ಥಾನೇ ಹೃಷಿಕೇಶ, ಯಾಕೆಂದರೆ ನೀನು ಹೃಷಿಕೇಶ. ಹೃಷಿಕೇಶ ಅಂತಂದರೆ ಹೃಷಿಕಗಳಿಗೆ ಈಶ, ಇಂದ್ರಿಯಗಳಿಗೆ ಸ್ವಾಮಿ ಅಂತ ಒಂದರ್ಥ. ಮತ್ತೊಂದು ಕೇಶ ಅಂದರೆ ಏನು ಗೊತ್ತುಂಟಾ? ಸೂರ್ಯನ ಕೂದಲು. ಕೇಶ ಅಂದರೆ ಕೂದಲಲ್ವ. ಸೂರ್ಯನ ಕೂದಲು. ಸೂರ್ಯನ ಕೂದಲು ಯಾವುದು? ಸೂರ್ಯನ ಕಿರಣಗಳು. ಅದಕ್ಕೂ ಅಂಶವ ಕೇಶ ಸಂಹಿತ ಅಂತ. ಸೂರ್ಯನ ಕಿರಣಗಳು. ಸೂರ್ಯನ ಕಿರಣಗಳಲ್ಲಿ ನೆಲೆಸಿ ನೋಡಿ, ಪ್ರಾಚೀನರು ಎಷ್ಟು ಅದ್ಭುತವಾದ ಒಂದು ಈ ಹೆಸರಿನ ಬಗ್ಗೆ ನಾವು ಯೋಚಿಸಬೇಕು. ಇವತ್ತು ವೈಜ್ಞಾನಿಕವಾಗಿ ಈ ಮಾತು ಬಹಳ ಮುಖ್ಯವಾಗುತ್ತೆ. ಋಷಿಕೇಶ ಅನ್ನೋ ಶಬ್ದ, ಕೇಶ ಅಂದರೆ ಸೂರ್ಯನ ಕಿರಣಗಳು, ರೇಸ್. ಅದರಲ್ಲಿ ಇರತಕ್ಕಂಥ ಎನರ್ಜಿಯಾಗಿ, ಅದರಲ್ಲಿ ಎನರ್ಜಿ ತುಂಬಿ ನಮಗೆ ಹರ್ಷ ಕೊಡುವವನು ಋಷಿಕೇಶ. ಅದರ ಸೋಲಾರ್ ಎನರ್ಜಿ. ಇವತ್ತು ಸೂರ್ಯಕಿರಣಗಳ ಮೂಲಕ ಸೋಲಾರ್ ಎನರ್ಜಿ ಭೂಮಿಗೆ ಬಾರದೇ ಇರ್ತಿದ್ದರೆ ನಾವು ಯಾರು ಬದುಕ್ತಾ ಇರಲಿಲ್ಲ ಇಲ್ಲಿ. ಸೊ ಸೂರ್ಯನ ಕೇಶಗಳಲ್ಲಿ ಅಂದರೆ ಭಗವಂತನ ಕೇಶಗಳಿಂದ ಸೂರ್ಯನ ಕಿರಣಗಳ ಉತ್ಪತ್ತಿ. ಹಾಗೆ ಸೂರ್ಯನ ಕೇಶಗಳಲ್ಲಿ, ಸೂರ್ಯ ಕಿರಣಗಳಲ್ಲಿ ನೆಲೆಸಿ ಸೋಲಾರ್ ಎನರ್ಜಿಯ ರೂಪದಲ್ಲಿ ಅದನ್ನು ನಮಗೆ ಜೀವದಾನ ಮಾಡತಕ್ಕಂಥ ಶಕ್ತಿಯಾಗಿ ಪರಿವರ್ತಿಸಿ ಇಡೀ ಜೀವಕೋಟಿಗೆ ಹರ್ಷವನ್ನು ಕೊಡತಕ್ಕವನು, ತಾನು ಆನಂದವಾಗಿರುವವನು ಹೃಷಿಕೇಶ. ಋಷಿಕಗಳಲ್ಲಿ ಇದ್ದವನು ಹೌದು. ಹೊರಗೆ ನೋಡಿ, ಸಯಶ್ಚ ಎಂಬುರುಷೇ ಯಶ್ಚ ಸಾವಾದಿತ್ಯೇ ಸ ಏಕಃ. ಪುರುಷೇ ಇಲ್ಲಿ ಹೃಷಿಕಗಳಲ್ಲಿ ನಮ್ಮ ದೇಹದಲ್ಲಿ ಪುರುಷನ ಶರೀರದ ಒಳಗೆ ಕೂತ, ಆದಿತ್ಯನಲ್ಲಿ ಸೋಲಾರ್ ಎನರ್ಜಿಯಾಗಿ ಕಿರಣಗಳಲ್ಲಿ ಕೂತ. ಹಾಗಾಗಿ ಸೂರ್ಯ ಕಿರಣಗಳಲ್ಲಿ ತುಂಬಿದ ಭಗವಂತ, ನಮ್ಮ ಇಂದ್ರಿಯಗಳಲ್ಲಿ ತುಂಬಿದ ಭಗವಂತ ಯಾರೋ ಅವನು ಹೃಷಿಕೇಶ. ಅಂದರೆ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ತುಂಬಿದ ಭಗವತ್ ಶಕ್ತಿ ಅಂತ ಆಯಿತು. ಅದನ್ನು ಕುರಿತು ಜ್ಞಾನಿಗಳು ಕಂಡು ಕುಣಿದಾಡುವುದು ಸಹಜ ಅಲ್ವೇ. ಅದನ್ನು ಸ್ಥಾನೇ ಹೃಷಿಕೇಶ. ನಿನ್ನನ್ನು ಅವರು ಏನು ಸ್ತೋತ್ರ ಮಾಡಿದರು, ಕಸ್ಮಾಚ್ಯತೆ ನನಮೇರನ್ ಮಹಾತ್ಮನ್ ನನಮಸ್ಯ, ಕಸ್ಮಾಚ್ಯತೆ ನನಮಸ್ಯೇರನ್ ಮಹಾತ್ಮನ್. ಕಸ್ಮನ್ನತೆ ನಮಸ್. ಅವ್ರು ಯಾರು ನಮಸ್ಕಾರ ಮಾಡದೆ ಇರುವುದು ಹೇಗೆ? ನಿನ್ನ ಮಹಿಮೆ ಗೊತ್ತಾದಾಗ ಖಂಡಿತವಾಗಿಯೂ ನಿನಗೆ ಅಡ್ಡ ಬೀಳ್ತಾರೆ. ಅದನ್ನು ನಾನು ಅರ್ಥ ಮಾಡಿಕೊಂಡು ನಾನು ನಿನಗೆ ಮಣಿದಿದ್ದೇನೆ, ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಅಂತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾನೆ. ಮುಂದೆ ಇನ್ನೂ ಕೆಲವು ಮಾತುಗಳು ಬರ್ತಾವೆ. ಇವಾಗ ನಾವು ಶ್ರೀಗಳವರ ಪ್ರವಚನವನ್ನು ಕೇಳಬೇಕು. ಇವತ್ತಿನ ಗೀತೆಯ ಚಿಂತನವನ್ನು ಇಲ್ಲಿಗೆ ಮುಗಿಸೋಣ. ಆಮೇಲೆ ಶ್ರೀಗಳವರ ಗೀತೆ ವಿಸ್ತಾರ, ಭಾಗವತ ಗೀತೆ ಎಲ್ಲ ಒಂದೇ ತತ್ವದ ಎರಡು ಮುಖಗಳು, ಒಂದೇ ಸತ್ಯದ ಎರಡು ಮುಖಗಳು. ಹಾಗಾಗಿ ಗೀತೆ ಏನು ಹೇಳಿತು ಅನ್ನೋದನ್ನು ಒಂಚೂರು ಕೇಳಿದೆವು. ಇನ್ನು ಭಾಗವತ ಏನು ಹೇಳುತ್ತೆ ಅನ್ನೋದನ್ನು ಒಂಚೂರು ಕೇಳೋಣ. ಅದರ ಸಮನ್ವಯ ಚಿಂತನೆ ಮತ್ತೆ ಮಾಡೋಣ. ಇವತ್ತಿನ ಗೀತಾ ಚಿಂತನೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.